ಕೇಳಿಸ್ತಾ ಇದೆ. ಓಕೆ. ಹಾ, ನಮಸ್ಕಾರ ತೋಟಪ್ಪ ಸರ್. ಸೊ ವೆಲ್ಕಮ್ ಟು ಅವರ್ ಬುಕ್ ಇಂಟರ್ವ್ಯೂಗೆ. ಸೊ ಮೊದಲನೇದಾಗಿ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ಳಿ ಸರ್. ನಿಮ್ಮ ಪೂರ್ತಿ ಹೆಸರೇನು, ನಿಮ್ಮ ಊರು, ಮತ್ತೆ ಹೇಗೆ ನೀವು ಈ ಬಿಸ್ನೆಸ್ಗೆ ಬಂದ್ರಿ, ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ತೋಟಪ್ಪ ಕೆ ಶೇಖ ಅಂತೇಳಿ. ಹ್ಮ್ ಬಿಸ್ನೆಸ್ ಹೆಸರು ಬಂದು TKS ಕಾರ್ಪೊರೇಷನ್, ಹ್ಮ್ ಸಾರಿ ಬಿಸ್ನೆಸ್ ಮೇಡಮ್. ಹ್ಮ್ ನಾನು 2017ರಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಮೇಡಮ್. 16ರಲ್ಲಿ ಎಂಡಿಂಗ್ ಸ್ಟಾರ್ಟ್ ಮಾಡಿದೆ. 2017ರಲ್ಲಿ ನಾನು ನನ್ನ ಬಿಸ್ನೆಸ್ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಫೋರ್ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಬೆಂಗಳೂರಿಗೆ ಬಂದು 34 ವರ್ಷ ಆಯ್ತು ಮೇಡಮ್. ಬಟ್ ಈ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಬಿಫೋರ್ ನಾನು ವರ್ಕ್ ಮಾಡ್ತಾ ಇದ್ದೆ. ಇವಾಗ ನಾನು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು 8 ವರ್ಷ ಆಯ್ತು ಮೇಡಮ್. ಸರ್, ಮೂಲತಃ ಯಾವ ಊರು ಸರ್ ನಿಮ್ದು? ನಮ್ದು ಮೂಲತಃ ಬಾಗಲಕೋಟೆ ಡಿಸ್ಟಿಕ್, ಗುಳೇದಗುಡ್ಡ ತಾಲೂಕ ಮೇಡಮ್. ಗುಳೇದಗುಡ್ಡ ತಾಲೂಕು. ವೆರಿ ನೇಕಾರ ಕಮ್ಯುನಿಟಿಯಿಂದ ಬಂದವರು ನಾನು. ಒಂದು ನೇಕಾರ ಕಮ್ಯುನಿಟಿಯಿಂದ. ಬಟ್ ಐ ಆಮ್ ಕಂಪ್ಲೀಟೆಡ್ ಇನ್ ಡಿಫಾರ್ಮಸಿ. ಒಂದು ಡಿಫಾರ್ಮಸಿ ಮುಗಿಸಿ ನಾನು ಇಲ್ಲಿ ಕೆಲ್ಸಕ್ಕೆ ಬಂದೆ ಮೇಡಮ್. ಏನ್ ನಿಮ್ಮ ಮುಂಚೆ ಮಾಡ್ತಾ ಇದ್ದಿದ್ದ ಕೆಲಸದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮೇಡಮ್, ನಾನು ಒಂದು ಮಾರ್ವಾಡಿ ಕಡೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲ್ಸಕ್ಕೆ ಸೇರ್ಕೊಂಡೆ. ಅಂದ್ರೆ ಅವ್ರು ಇಂಪೋರ್ಟ್ ಮಾಡ್ತಾ ಇದ್ರು. ಕ್ಲಿಯರಿಂಗ್ ಏಜೆಂಟ್ ಅಂತ ಹೇಳಿ ನನ್ನನ್ನು ಒಂದು ಇಲ್ಲಿ ಕರ್ಕೊಂಬಂದ್ರು ಬೆಂಗಳೂರಿಗೆ. ಬಟ್ ನನಗೆ ಅಷ್ಟೊಂದು ಯಾವುದೇ ಇಂಗ್ಲಿಷ್ ಪರ್ಫೆಕ್ಟ್ ಬರ್ತಾ ಇರ್ಲಿಲ್ಲ. ಬಟ್ ನನ್ನ ಲೈಫಲ್ಲಿ ಎಲ್ಲಾ ಚಾಲೆಂಜ್ ಆಗಿ ತಗೊಂಡು ನಾನು ಬೆಂಗಳೂರಲ್ಲಿ 4 ವರ್ಷ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಆ ನಂತರ 9 ವರ್ಷ ಚೆನ್ನೈ ಸೀ ಪೋರ್ಟ್ ಮತ್ತೆ ಚೆನ್ನೈ ಏರ್ಪೋರ್ಟ್. ನೆಕ್ಸ್ಟ್ 2 ವರ್ಷ ಮುಂಬೈ ನವಸೇವಾ ಪೋರ್ಟ್ ಮತ್ತೆ ತುಟಿಕೋರಿನ್. ಈ ಪೋರ್ಟ್ ಎಲ್ಲಾ ಪೋರ್ಟ್ಗಳಿಗೆ ಇಂಪೋರ್ಟ್ ಆಗ್ತಾ ಇತ್ತು. ಕ್ಲಿಯರಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡ್ಕೊಂತ ನನ್ನ ಲೈಫ್ ನಡೆಸ್ತಾ ಇದ್ದೆ. ಬಟ್ ಅದು ಕ್ಲಿಯರಿಂಗ್ ಏಜೆಂಟ್ ಬಂದು ಆನ್ಲೈನ್ ಆಗಿಬಿಟ್ಟಿಂದ ನಮ್ ಬಿಸ್ನೆಸ್ ಕಮ್ಮಿ ಆಯ್ತು. ನನ್ನ ಏನ್ ಬಾಸ್ದು ಅವರು ಎಲ್ಲ ಸೂರತ್ ಶಿಫ್ಟ್ ಆಗ್ಬಿಟ್ರು. ಬಟ್ ನಾನು ಅದಕ್ಕೆ ನನಗೂ ಇಲ್ಲಿ ಅವರು ಇಂಟ್ರೊಡಕ್ಷನ್ ಮಾಡಿಸಿ ನೀನ್ ಏನಾದ್ರು ಮಾಡಂತ ಹೇಳಿ ಅವ್ರದ್ದು ಎಲ್ಲ ಓನ್ ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ ಅಲ್ಲಿ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. ವೆರಿ ನೈಸ್ ಸರ್. ಸರ್, ನಿಮ್ಮ ಎಕ್ಸ್ಪೀರಿಯನ್ಸು ಕಂಪ್ಲೀಟ್ಲಿ ಡಿಫ್ರೆಂಟ್. ಇಂಪೋರ್ಟ್ ಎಕ್ಸ್ಪೋರ್ಟ್ ಮತ್ತೆ ಕ್ಲಿಯರಿಂಗ್ ಏಜೆಂಟ್ ಆಗಿದ್ದವ್ರು ನೀವು. ಸಾರಿ ಬಿಸ್ನೆಸ್ ಅಂತ ಹೇಳಿದ್ರಿ ನೀವು, ಕರೆಕ್ಟ್ ಅಲ್ವಾ? ಈಗ ನೀವು ನಡೆಸ್ತಾ ಇರೋದು ಸಾರಿ ಬಿಸ್ನೆಸ್. ಸೊ ಹೇಗೆ ಕನೆಕ್ಷನ್ ಸರ್, ಮತ್ತೆ ಹೆಂಗ್ ಈ ಬಿಸ್ನೆಸ್ ಮಾಡ್ಬೇಕು ಅಂತ ಬಂದ್ರಿ? ಇಲ್ಲ, ನಾನು ಯಾವುದೇ ಬಿಸ್ನೆಸ್ ಮಾಡ್ಲಿ ಮೇಡಮ್, ನಾನು ಏನು ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದಂತ ಒಂದು ಜಾಗದಲ್ಲಿ ಹೋಗಿ ನಾನು ಕಲ್ತೆ ಮೇಡಮ್. ನೆಕ್ಸ್ಟ್ ಒಂದು ಸಾರಿ ಬಿಸ್ನೆಸ್ ಬರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಮಗ ಒಬ್ನು ಇದ್ದ. ಮಹಾರಾಷ್ಟ್ರ ಗೊತ್ತಿತ್ತು ಅಷ್ಟೇ ಅವನಿಗೆ, ಅಷ್ಟು ನಾಲೆಜಬಲ್ ಪರ್ಸನ್ ಅಲ್ಲ. ಬಟ್ ನಾನು ಪ್ರಯತ್ನ ಮಾಡೋದ್ರಿಂದ ಯಾವುದಕ್ಕೂ ಈಜಿ ಮೇಡಮ್, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ನೀವೊಂದು ಆ ಫೀಲ್ಡಿಗೆ ಹೋಗ್ಬಿಟ್ಟು ಕಲಿಬೇಕಂತ ಆದ್ರೆ ಏನೋ ಮನಸ್ಸಿದ್ರೆ ಡೆಫಿನೆಟ್ ಆಗಿ ವಿನ್ ಆಗ್ತೀನಿ ಮೇಡಮ್. ನಾನು ಅದೇ ರೀತಿ ವಿನ್ ಆದೆ ಮೇಡಮ್. ನಾನು ವಿನ್ ಆಗಿದ್ದು ಅದೇ. ನಾನು ಕಲೀಲಾರಂತ ಒಂದು ವಸ್ತುಗಳನ್ನು ಯಾರು ಹೇಳ್ತಾರ ಅವ್ರ ಕಡೆಯಿಂದ ಎಲ್ಲ ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಆಯ್ತು ಮೇಡಮ್. ಇಲ್ಲ, ನಾ ಕೆಲವ್ರಿಗೆ ಯಾರಿಗೆ ಕೇಳ್ತಾ ಇರ್ಲಿಲ್ಲ ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ. ನನಗೆಲ್ಲ ತಿಳಿದಿದೆ ಅಂತ ಹೇಳಿ ನಾ ಏನಾದ್ರು ತಿಳ್ಕೊಂಡ್ಬಿಟ್ಟು ನಾನೇ ಒಬ್ಬ ದೊಡ್ಡ ಮನುಷ್ಯ ಅಂತ ಹೇಳಿ ನಾನು ಇದ್ದಿದ್ರೆ, ಬಟ್ ನನಗೇನು ಗೊತ್ತಿಲ್ಲ. ನಾನು ತಿಳಿಲಾರ್ದನ್ನ ಎಲ್ಲರಿಗೂ ಕೇಳಿದ್ದೀನಿ. ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಆ ಹೆಲ್ಪ್ ತಗೊಂಡು 100% ನಾನು ಸಕ್ಸಸ್ ಆದೆ ಮೇಡಮ್. ಇವತ್ತು ಆಲ್ ಮಹಾರಾಷ್ಟ್ರ ಡಿಸ್ಟ್ರಿಕ್ಟ್ ಟಾಪ್ 1 ಅಂಗಡಿಯಲ್ಲಿ TKS ಅಂತ ಒಂದು ಬ್ರ್ಯಾಂಡ್ ಇದೆ ಮೇಡಮ್. TKS ಸಿಲ್ಕ್ ಸಾರೀಸ್. TKS ಸಿಲ್ಕ್ ಸಾರೀಸ್ ಅಂತ ಹೇಳಿ ಆಲ್ ಕರ್ನಾಟಕ, ಆಲ್ ಮಹಾರಾಷ್ಟ್ರ. ಯಾಕಂದ್ರೆ ನಾ ಮಾಡೋದು ಪೈಟ್ನಿ ಸಾರೀಸ್. ನಾ ಕರ್ನಾಟಕದಲ್ಲಿ ಮಾರಲ್ಲ ಅದು. ಇವತ್ತು ನಾನು ನಾಗ್ಪುರ್ಲಿಂದ ಚಾಲು ಮಾಡಿದ್ರೆ ನನಗೆ ಕೋಸ್ಟಲ್ ಮಹಾರಾಷ್ಟ್ರ ಅಷ್ಟ ಹೋಗಿಲ್ಲ. ಉಳಿಕೆದೆಲ್ಲ ನಾನು ಅಪ್ ಟು ಸೋಲಾಪುರ್ಲಿಂದ ಆ ಕಡೆ ಧೂಲೆ, ಈ ಕಡೆ ನಾಗ್ಪುರ್, ಎಲ್ಲ ಡಿಸ್ಟ್ರಿಕ್ಟ್ ಟಾಪ್ 1 ಬಿಸ್ನೆಸ್ ಮ್ಯಾನ್ ಕಡೆ ನಂದು ಕನೆಕ್ಟಿಂಗ್ ಮಾಡ್ಕೊಂಡಿದ್ದೀನಿ. ವೆರಿ ಗುಡ್. ನಾನು 365 ಕಸ್ಟಮರ್ಸ್ ನಾನು ಕನೆಕ್ಟ್ ಮಾಡಿ ತಗೊಂಡಿದ್ದೀನಿ ಮೇಡಮ್. ಆಲ್ ಓವರ್ ಮಹಾರಾಷ್ಟ್ರದಲ್ಲಿ. ಆಲ್ ಮಹಾರಾಷ್ಟ್ರ ಮೇಡಮ್. ವೆರಿ ನೈಸ್ ಸರ್. ಅಂದ್ರೆ ಕರ್ನಾಟಕದಲ್ಲಿ ಸಾರಿ ಏನ್ ಹೇಳಿದ್ರಿ ಸರ್ ನೀವು? ಇನ್ನೊಂದ್ಸರಿ ಹೇಳಿ. ಪೈಟ್ನಿ ಸಾರೀಸ್. ಪೈಟ್ನಿ ಸಾರೀಸ್ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಎಸ್ ಮೇಡಮ್. ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಮಹಾರಾಷ್ಟ್ರದಲ್ಲಿ ಅದನ್ನ ಸೇಲ್ ಮಾಡ್ತೀರಾ? ಎಸ್ ಮೇಡಮ್, ಎಸ್ ಮೇಡಮ್. ವೆರಿ ನೈಸ್. ಯಾಕಂದ್ರೆ ನಮ್ ಕರ್ನಾಟಕ ಅಂದ್ರೆ ಇದು ಎದಕ್ಕೆ ಫೇಮಸ್ ಅಂತ ನಾ ಹೇಳ್ತಾ ಇದ್ದೀನಿ ಮೇಡಮ್. ಪೈಟ್ನಿ ಸಾರೀಸ್ ಬಂದು
ಒಂದು ಹ್ಮ್ ಬ್ರ್ಯಾಂಡ್ ಆಫ್ ಅದು ಇದ್ರಿ ಮಹಾರಾಷ್ಟ್ರ. ಹ್ಮ್ ಇದು ಎಲ್ಲದರಲ್ಲಿ ಮಾಡ್ತಾರ. ನಮ್ಮವ್ರು ಏನ್ ಮಾಡ್ತಾರ, ಇದು ರೇಷ್ಮೆ ಸೀರೆಯನ್ನು ಪೈಠಿ ಸಾರಿ ಮಾಡಿದ್ರು. ಹಾ ಸೂರತ್ ಅವರು ಪಾಲಿಸ್ಟರ್ ಅಲ್ಲಿ ಮಾಡಿದ್ರು. ಓಕೆ ವಾರಣಾಸಿ ಅವರು ಸಿಲ್ಕ್ ಅಲ್ಲಿ ಮಾಡಿದ್ರು. ಸಿಲ್ಕಲ್ ಬಟ್ ಮಾಡಿದ್ರು. ಮಾರೋದೆಲ್ಲ ಸೇಲ್ ಆಗೋದು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಹ್ಮ್ ಇನ್ನ ಕಲ್ಚರ್ ಇದೆ. ಹಾ ಒಂದು ಮ್ಯಾರೇಜಿಗೆ ಇಷ್ಟು ಸೀರೆ ನಾ ಪೈಠಿ ಸಾರಿ ಹಾಕೋಬೇಕಂತ ಇವತ್ತಾದ್ರೂ ಕಲ್ಚರ್ ಅಲ್ಲಿ ಅದಿದೆ ಮೇಡಮ್. ಓಕೆ ಓಕೆ ಹೀಗಾಗಿ ಅದು ಅವ್ರ ಕಲ್ಚರ್ ಇದ್ದಿದ್ದಕ್ಕೆ ನಾವು ಹ್ಮ್ ಇವತ್ತು ಅವ್ರ ಮೇಲೆ ಹೆಸರು ಬಿಸ್ನೆಸ್ ಮಾಡಬಹುದು ಮೇಡಮ್. ವೆರಿ ನೈಸ್ ಸರ್, ವೆರಿ ನೈಸ್ ಸರ್. ನೀವು ಆಲ್ಮೋಸ್ಟ್ ಒಂದು 25 ಇಯರ್ಸ್ ನೀವು ವರ್ಕ್ ಮಾಡಿದ್ದೀರಾ, ಕರೆಕ್ಟ್ ಅಲ್ವಾ? 32 years ರನ್ನಿಂಗ್. 32 ಇಯರ್ಸ್ ಕೆಲಸ ಮಾಡಿದ್ದೀರಾ ನೀವು ಒಂದು ಕಂಪ್ನಿನಲ್ಲಿ. ಸೊ ಹೌದು ಮೇಡಮ್. ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ವರ್ಕ್ ಎಕ್ಸ್ಪೀರಿಯನ್ಸು. ಸೊ ಸಾರಿ ಬಿಸ್ನೆಸ್ಸಿಗೆ ಬಂದು ನೀವು ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಿ, ಹೋಲ್ಸೇಲರ್ ಸಾರಿ ಎಸ್ ಮ್ಯಾಮ್. ಬಿಸ್ನೆಸ್. ಸಾರಿ ಬಿಸ್ನೆಸ್ನೇ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಸರ್ ನಿಮ್ಗೆ? ಸರ್ ನಂದು ಮಲ್ಟಿ ಬಿಸ್ನೆಸ್ ಇತ್ತು ಆಕ್ಚುಲಿ. ಓಕೆ ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಇನ್ವೆಸ್ಟ್ ಮಾಡಿದ್ರಿ. ಸ್ವಲ್ಪ ನನ್ನ ಕೈ ದುಡ್ಡಂತ ಇಂಟ್ರೆಸ್ಟ್ ಕೊಟ್ಟಿದ್ದೆ. ಅದು ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇತ್ತು. ಆ ನಂತರ ನಾನು ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ. ಓಕೆ ಮನೆಯಲ್ಲಿ ಮಕ್ಕಳು ಕೇಳ್ತಾ ಇದ್ರು, ಏನ್ ಕೆಲಸ ಇಲ್ಲ, ನಿಮ್ ಮನೆಯಲ್ಲೇ ಕುತ್ಕೊಂತಾ ಇರ್ತೀಯ, ಏನ್ ಬಿಸ್ನೆಸ್ ಏನು ಅಂತ ಹೇಳಿ. ನನಗೆ ಅವ್ರೊಂದು ಕ್ವಶನ್ ಮಾಡಿದ್ದಕ್ಕೆ ಅವ್ರ ಮಕ್ಕಳಿಗೆ ಒಂದು ಆನ್ಸರ್ ಮಾಡೋದಕ್ಕೆ ನಾ ಸಿಲ್ಕ್ ಸಾರಿ ಬಿಸ್ನೆಸ್ ಆಯ್ಕೆ ಮಾಡ್ಕೊಂಡೆ. ಸ್ಟಾರ್ಟ್ ಮಾಡಿದ್ರಿ. ಏನೋ ಒಂದ್ ಬಿಸ್ನೆಸ್ ಇರ್ಬೇಕು ನನಗೂ ಒಂದ್ ಸ್ವಲ್ಪ ಅಂತಂದು ಆ ಒಂದ್ ಚಾಲೆಂಜ್ ಮೇಲೆ ನಾನು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಮೇಡಮ್. ನಿಮ್ ಎನರ್ಜಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. 32 ವರ್ಷ ಯಾರು ಕೆಲಸ ಮಾಡಿದ್ಮೇಲೆ ಆರಾಮಾಗಿರೋಣಪ್ಪ ಮನೆಯಲ್ಲಿ ಇನ್ನೇನು ಅಂತ ಅಂದ್ಬಿಟ್ಟು ಯೋಚನೆ ಮಾಡೋ ಟೈಮಲ್ಲಿ ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀರಾ, ಅದನ್ನ ಸಕ್ಸಸ್ಫುಲ್ ಮಾಡಿದೀರಾ, ಈ ಲೆವೆಲ್ ತಗೊಂಡ್ ಬಂದಿರಾ, ತುಂಬಾ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು. ಇನಿಷಿಯಲಿ, ಎಸ್ ಸರ್, ಇನಿಷಿಯಲಿ ನಿಮ್ಮ ಚಾಲೆಂಜಸ್ ಏನು ಸರ್? ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಲ್ಲ, 32 ವರ್ಷ ವರ್ಕ್ ಮಾಡಿ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಮೇಡಮ್ ನಾನು ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್. ಹ್ಮ್ ಮಾಡಿದ ತಕ್ಷಣ ಇಲ್ಲೆಲ್ಲಾ ನೋಡಿ ನಾನು ಯಾರಿಗೂ ಹೋಗಿ, ಯಾಕಂದ್ರೆ ನನ್ ಕಡೆ ಕಸ್ಟಮರ್ ಬರ್ತಾ ಇದ್ರು ಕ್ಲೀನಿಂಗ್ ಹ್ಮ್ ಏಜೆಂಟ್ ಅಂದ್ರೆ. ನಾನು ಅವ್ರ ಕಡೆ ಹೋಗಿ, ಸರ್ ನಾನು ಹಿಂಗ ಚಾಂಪಲ್ ತೋರ್ಸಾಕ್ ಬಂದಿದ್ದೀನಿ ಅಂತಂದು ನಮ್ಮ ಚಿಕ್ಕಮ್ಮನ ಮಗ ಕೇಳಿದಾಗ, ಆಮೇಲೆ ಬಾರಪ್ಪ ಅನ್ನೋರು ದೊಡ್ಡ ದೊಡ್ಡ ಹ್ಮ್ ಬಿಸ್ನೆಸ್ ಮ್ಯಾನ್. ಹ್ಮ್ ಏನಪ್ಪ ಇಷ್ಟೊಂದು ಇಲ್ಲಿ ಭಿಕ್ಷೆ ಕೇಳ್ದಂಗ್ ಕೇಳ್ಬೇಕು, ಇವ್ರ ಕಡೆ ಬಂದು ಹ್ಮ್ ಏನು ಅನ್ನೋದು ಗೊತ್ತಾಗ್ತಾ ಇರಲ್ಲ. ನನಗೂ ಅಸಹ್ಯ ಅನಿಸ್ತಾ, ಯಾಕಂದ್ರೆ ನಾನು ಆಲ್ರೆಡಿ ಟಾಪ್ ಸೀಟ್ ಅಲ್ಲಿ ಕುಂತಿದ್ದೆ. ಆದ್ರೆ ಅಲ್ಲಿ ಹೋಗಿ ಕೇಳ್ಬೇಕಲ್ಲ ಮೇಡಮ್ ಅವ್ರಿಗೆ, ಹೌದು ಕಸ್ಟಮರ್ಗೆ. ಹೌದು. ಇಲ್ಲ ರೀ ಬಿಜೆ ಇದೀವಿ, 8 ಗಂಟೆ ಮೇಲೆ ಬಾ, 9 ಗಂಟೆ ಮೇಲೆ ಬಾ, 2 ಸುಟಿಗೆಸ್ ಹಾಕೊಂಡು, ಅವ್ನು ಸುಟಿಗೆಸ್ ಅವ್ನು ಸುಟಿಗೆಸ್ ತಗೊಂಡೋಗಿ ಶಾಂಪಲ್ ತಗೊಂಡು ಅವ್ರ ಅಂಗಡಿ ಮುಂದೆ ನಿಂತ್ಕೋಬೇಕಾದ್ರೆ ಹ್ಮ್ ಅವತ್ತು ಅನಿಸ್ತು, 6 ತಿಂಗಳದಲ್ಲೇ ನನಗೆ ಬೇಜಾರ್ ಅನ್ತು. ಹ್ಮ್ ಸರ್ ಅದು ರೆವ್ನ್ಯೂ ನೋಡಿದೆ, ನಾ ಬರುವಂತ ಹ್ಮ್ ರೆವ್ನ್ಯೂ, ದುಡಿದ್ರು ಹ್ಮ್ ದುಡ್ಡು ಹಿಂಗ್ ಬರುತ್ತಾ ಅಂತೇಳಿ ನಾ ಇಂಟ್ರೆಸ್ಟ್ ಕೊಡ್ತಾ ಇದ್ದೆ. ನಾನು ರೆವ್ನ್ಯೂ ಬರ್ತಾ ಇತ್ತು, ಎಂಜಾಯ್ ಮಾಡ್ತಾ ಇದ್ದೆ. ಬಿಸ್ನೆಸ್ ಅಲ್ಲಿ ಹಾಕಿದ್ರೆ ಈ ರೀತಿ ದುಡ್ಡು ಬರ್ತಾ ಇದೆ, ಈ ರೀತಿ ಟರ್ನ್ ಓವರ್ ಆಗ್ತಾ ಇದೆ ಅಂತ ಹೇಳಿ 6 ಮಂತ್ ವೇಟ್ ಮಾಡಿದೆ. ಆಫ್ಟರ್ 6 ಮಂತ್ ನಾನು, ಹೌದು ಅವ್ರಿಗೇನು ಹೋಗಿ ಕೇಳಕ್ಕೆ ನನಗೇನು ನಾಚಿಕೆ ಯಾಕೆ ಪಡಬೇಕು ಅಂತ ಹೇಳಿ ಕಸ್ಟಮರ್ಸ್ ಕಡೆ ಹೋಗಿ ಸೀದಾ ಅವರಿಗೆ ಅಟ್ಯಾಕ್ ಮಾಡ್ತಾ ಇದೆ. ಸರ್ ನೋಡಿ, ನೀವು ಬೇರೆದವರಿಗೆ ಮಾತಾಡಕ್ ಕಲ್ತಿದ್ದು ಅವರೇ, ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋದ್ ಸರಿ ಹೋದ್ರೆ. ನಾ ಹೇಳಿದೆ, ನೀವು ಬೇರೆದವ್ರು ಟಾಪ್ 1 ಅವ್ರ ಕಡೆಯಿಂದ ಅಂಗಡಿಯಿಂದ ಸೀರೆ ತಗೊಂಡ್ಬರ್ತೀರಿ, ಅವ್ರಕಿಂತ ಟಾಪ್ ಸೀರೆ ಮಾಡ್ಸಿದೀನಿ ನೋಡಿ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಅವ್ರಕಿಂತ ಟಾಪ್ ಸೀರೆ ಮಾಡಿದ್ದೀನಿ ನೋಡ್ರಿ, ಅವರೆಲ್ಲ ಟಾಪ್ 1 ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು. ನಾನ್ ರೇಟ್ ವೈಸ್ ನೋಡ್ರಿ ಏನ್ ಮಾಡಿದೆ, ಬಿಸ್ನೆಸ್ ಸ್ಕ್ರಾಚ್ ಮಾಡ್ಬೇಕಂದ್ರೆ ನಾನು 50 ರೂಪಾಯಿ ಇಟ್ಕೊಂಡು ಮಾರ್ಜಿನ್ ಇಟ್ಕೊಂಡು ಮಾಡಿದೆ ಮೇಡಮ್. ಅವರೆಲ್ಲ 200-300 ರೂಪಾಯಿ ಇಟ್ಕೊಂತಾ ಇದ್ರು. ಸ್ಕ್ರಾಚ್ ಮಾಡಿಬಿಟ್ಟೆ. ಆ ಒಂದು ಬಿಸ್ನೆಸ್ ಅನ್ನ ಅವ್ರದ್ದು ನೋಡೋಣ ಅಂತೇಳಿ ಟಾಪ್ 1 ಅಂಗಡಿಗೆ ಎಲ್ಲರಿಗೂ ಒಂದು ರೌಂಡ್ ಅಲ್ಲಿ ನಾನು ಒಂದು 8 ಮೆಂಬರ್ಸಿಗೆ ಟಚ್ ಮಾಡಿ ಬಂದೆ. ಎಲ್ಲ ಪಾಸಿಟಿವ್ ಮೇಡಮ್, ಎನರ್ಜಿ ಇಷ್ಟೊಂದು ಬಂದ್ಬಿಡ್ತು. ಓ, ಈ ರೀತಿ ಮಾತಾಡಿ ಮಾರ್ಕೆಟ್ ಕ್ಯಾಚ್ ಮಾಡಬಹುದು ಅಂತ ತಿಳ್ಕೊಂಡು ಮೇಡಮ್, ಎಲ್ಲಾನು ನಾನು ಆ ರೀತಿ ಎಕ್ಸ್ಪೀರಿಯನ್ಸ್ ತಗೊಂಡು ಅವ್ರ ಕಡೆಯಿಂದ ಏನ್ ಇಂಪ್ಲಿಮೆಂಟ್ ಮಾಡ್ಬೇಕು, ನೇಕಾರ್ ಕಡೆಯಿಂದ ನನಗೆ ಐಡಿಯಾ ಇದ್ದಿಲ್ಲ, ಈ ಸಿರಿಗೆ ಏನಂತಾರ, ಈ ಸಿರಿಗೆ ಏನಂತಾರ, ಎಲ್ಲಾರು ಕಲಿಸ್ಕೊಟ್ರು ಮೇಡಮ್. ಆ ಒಂದು ಅವ್ರು ಕಲಿಸ್ಕೊಟ್ಟಿದ್ದನ್ನ ನಾನು 100% ಅದಂತ ಒಳಗಡೆ ತಗೊಂಡೆ. ಕಸ್ಟಮರ್ಸ್ ಗೆ ಯಾವ ರೀತಿ ಮಾತಾಡ್ಬೇಕು, ನಾ ಪರ್ಚೇಸ್ ಮಾಡೋ ಕಡೆ ಯಾರ ಕಡೆ ಮಾತಾಡ್ಬೇಕಂತ ಹೇಳಿ. ಟುಡೇ ಇವತ್ತು ನನಗೆ ಒಬ್ಬೊಬ್ರು ನೇಕಾರದು 20 ಲಕ್ಷ 30 ಲಕ್ಷ ಒಂದು ವರ್ಷ ನನ್ ಕಡೆ ಅಷ್ಟೇ ಅಮೌಂಟ್ ಕಾಯಂ ಇರುತ್ತೆ. ನಾನು ಕ್ರೆಡಿಟ್ ಕೊಡ್ತೀನಿ, ಬಟ್ ನಾನು ಇಷ್ಟೊಂದು ವಿಶ್ವಾಸ ಕಳಿಸ್ಬೇಕಂತಂದ್ರೆ ನಮ್ಮಲ್ಲಿ ಒಂದು ಸೀರೆ ತಂದು ಕೊಟ್ಟನ ನಂದು ಚೆಕ್ ಕೊಡ್ತೀನಿ ಮೇಡಮ್. ನಾನು ಆ ಚೆಕ್ 3 months ಅವ್ರಿಗೆ 120 days ಈ ರೀತಿ ಅವ್ರಿಗೆ ಇರ್ತದೆ ಮೇಡಮ್. ಅದು ಅವರಿಗೆ ಅವರು ಇಶ್ಯೂ ಮಾಡ್ಕೊಂಡು ಬಜಾರಲ್ಲಿ ನಮ್ಮಲ್ಲಿ ಡಿಸ್ಕೌಂಟ್ ಅಂತ ಮಾಡ್ತಾರೆ, ಗೊತ್ತು. ಒಳ್ಳೆ ಹುನ್ರಿ. ಆ ಡಿಸ್ಕೌಂಟ್ ಇವತ್ತು ನಾನು ಇಲ್ಲಿ ಹುಬ್ಳಿಯಲ್ಲಿ 8 ದಿನ ಇದ್ರು ನನ್ನ ಚೆಕ್ ಸೈನ್ ಇಲ್ಲದ್ರು ಡಿಸ್ಕೌಂಟ್ ಮಾಡ್ತಾರೆ. ಅಷ್ಟೊಂದು ಕ್ರೆಡಿಟ್ ಬೆಳೆಸ್ಕೊಂಡಿದ್ದೀನಿ ಮೇಡಮ್ ನಾನು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಂಬಿಕೆ ಇದೆ, ಸೀರೆ ಕೊಟ್ಟವನಿಗೆ ವಿಶ್ವಾಸ ಇದೆ,
ನಾನ್ ಸೇಲ್ ಮಾಡ್ಬೇಕಂತಂದ್ರ ಅದು ಒಂದು ಅವ್ರಿಗೂ ವಿಶ್ವಾಸ ಇದೆ. ಈ ರೀತಿ ಒಂದು ನಾನು ಚಾಲೆಂಜ್ ಆಗಿ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ವೆರಿ ನೈಸ್ ಸರ್, ವೆರಿ ನೈಸ್. ಇನ್ಫ್ಯಾಕ್ಟ್ ಎಲ್ಲ ಬಿಸ್ನೆಸ್ ಓನರ್ಸ್ಗೂ ಒಂದು ಟೈಮಲ್ಲಿ ಅನ್ಸುತ್ತೆ, ಸೇಲ್ಸ್ ಸ್ಪೆಷಲಿ ಸೇಲ್ಸ್ ಮಾರ್ಕೆಟಿಂಗ್ ಮಾಡಕ್ ಹೋದಾಗ ಈಗ ಬೇಕಾ ಡೆಫಿನೆಟ್ ಮೇಡಮ್. ನಿನಗೆ ಇದೆಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಆಗಿದೆ ಮೇಡಮ್, ಆಗಿದೆ. ಎಸಿನಲ್ಲಿ ನಾನು ಕುತ್ಕೊಂಡು ಕೆಲಸ ಮಾಡೋದ್ ಬಿಟ್ಟು ಇಲ್ಲಿಂದ ನಾನು 1000 ಕಿಲೋಮೀಟರ್ ಗಾಡಿ ತಗೊಂಡು 1200 ಕಿಲೋ ನಾಗ್ಪುರ್ಗೆ ಹೋಗಿ ಅಲ್ಲಿ ಒಂದು 2 ಪಾರ್ಟಿಗೆ ಸ್ಟಾರ್ಟ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಭೇಟಿ ಆದ ತಕ್ಷಣ ಸ್ವಲ್ಪ ನೆಗೆಟಿವ್ ಆಯ್ತು ಮನ್ಸಲ್ಲಿ. ಕರಿಲಿಲ್ಲ, ಒಳಗ್ ಕುಂದಿರ್ಸಿಲ್ಲ, ಟೀ ಕುಡಿಲಿಲ್ಲ. ನಾವೆಲ್ಲ ಒಂದು ಮೂನಿ ಎಸೆಯಲ್ಲಿ ಎಲ್ಲಾರು ಕರೆದು ಕುಂದಿಸಿ ಟೀ ಕುಡಿಸಿದವ್ರು. ನಮಗೆ ಏನು ಕೊಳ್ಸಿಲ್ಲ, ಬೇಜಾರಾಯ್ತು. ಬಟ್ ಬಿಸ್ನೆಸ್ ಅಂದ್ರೆ ಈ ರೀತಿ ಇರುತ್ತೆ. ಈ ರೀತಿ ಎಫರ್ಟ್ ಮಾಡಿದಾಗ ನಾವೆಲ್ಲ ಮತ್ತೆ ರೂಮಿಗೆ ಬಂದು ಸಕ್ಸಸ್ ಸ್ಟೋರಿ ಮಂದಿದು, ನಾರಾಯಣ ಮೂರ್ತಿಯವ್ರು ಹೆಂಗ್ ಮಾಡಿದ್ರು, ಬೇರೆದವರು ಯಾವ ರೀತಿ ಬೆಳೆದ್ರು ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅವ್ರು ಯಾವ ರೀತಿ ಕಷ್ಟಪಟ್ರು, ಅವ್ರು ಯಾವ ರೀತಿ ಮ್ಯಾಗ್ ಬಂದ್ರು. ಒಂದೇ ದಿವಸ ಆಗಿಲ್ಲ ಟೇಬಲ್ ಮೇಲೆ ಕುಂದ್ರಕ್ಕೆ ಅವ್ರಿಗೆ. ನಾನು ಇಷ್ಟೊಂದು ವಯಸ್ಸಾದ್ಮೇಲೆ ನಾನು ಮಾಡ್ತೇನೆ ಅಂತ ಹೇಳಿ ಸಕ್ಸಸ್ ಸ್ಟೋರಿ ಓದಿ 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 ನಾನು ಒಂದು ಇದು ಮಾಡಿದ್ದೀನಿ ಮೇಡಮ್. ವೆರಿ ನೈಸ್ ಸರ್, ವೆರಿ ನೈಸ್. ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಸೊ ನೀವು ಇಷ್ಟು ವರ್ಷದ ಬಿಸ್ನೆಸ್ ಅಲ್ಲಿ ಅಂದ್ರೆ 2017 ಅಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ವಾ ಸರ್? 2017 ಇಂದ ಇಲ್ಲಿ ಇವಾಗ 2025 ಅಲ್ಲಿ ಇದೀವಿ ನಾವು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 3 ಪ್ಲಸ್ ಒಂದು 5 ವರ್ಷ, 4 8 ವರ್ಷ ಮೇಡಮ್. ಯಾ 3 5 8 8.5 ವರ್ಷದಲ್ಲಿ ಇದು 8th ರನ್ನಿಂಗ್ ಆಗುತ್ತೆ. ಕರೆಕ್ಟ್ 8 ವರ್ಷದಲ್ಲಿ. ಹ್ಮ್. ಎಸ್, ಈ 8 ವರ್ಷದಲ್ಲಿ ನೀವು ಬಿಸ್ನೆಸ್ ಅಲ್ಲಿ ನಿಮ್ಗೆ ಯಾವಾಗ ಅನ್ಸಿದೆ ಸರ್, ಓಕೆ ನಾನು ಈ ಮಿಸ್ಟೇಕ್ಸ್ ಮಾಡಿದೆ, ನಾನು ಇದನ್ನ ಮಾಡದೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಬಟ್ ಮಾಡಿದ್ದೀನಿ. ಆ ಮಿಸ್ಟೇಕ್ಸ್ ಇಂದ ಏನ್ ಕಲ್ತ್ಕೊಂಡು ಮುಂದೆ ಏನ್ ಸರಿ ಮಾಡ್ಕೊಂಡ್ರಿ? ಮೇಡಮ್, ನಾ ಮಿಸ್ಟೇಕ್ ಮಾಡಿದ್ದಂತಂದ್ರೆ, ಯಾರ ನೇಕಾರ ಏನ್ ಸೀರೆ ತಂದು ಕೊಡ್ತಿದ್ರಲ್ಲ ಅದನ್ನೆಲ್ಲಾ ತಗೊಂತಾ ಇದ್ದೆ. ತಗೊಂಡ್ಬಿಟ್ಟು ಇದ್ದೆ. ಅವ್ರು ಕೊಡ್ಬೇಕಾದ್ರೆ ನಾನು ಹೊಸಬ್ನಿದ್ನಲ್ಲ, ಅವರು ನನಗೆ ಅವ್ರು ಮೋಸ ಮಾಡಾರಂತೆಲ್ಲ ನನಗ್ ಗೊತ್ತಿಲ್ಲ. ರೇಂಜ್ ಕೊಡ್ತಾ ಇರಲಿಲ್ಲ. ಮಾರ್ಕೆಟ್ ಅಲ್ಲಿ ಓಲ್ಡ್ ಆಗಿ ಎಲ್ಲ ಹೋಗ್ಬಿಟ್ಟಿತ್ತು, ಅದನ್ನ ಕೊಡ್ತಾ ಇದ್ರು ನನಗೆ. ನ್ಯೂ ಮಾಲು ಅವರು ರೆಗ್ಯುಲರ್ ಅಂಗಡಿ ಕೊಡ್ತಾ ಇದ್ರು. ಎಲ್ಲ ಮಿಸ್ಟೇಕ್ ಯಾವಾಗ ಗೊತ್ತಾ ಇತ್ತಂದ್ರೆ, ಕಸ್ಟಮರ್ಸ್ ಹೇಳೋರು, ಸರ್ ಈ ಡಿಸೈನ್ 2 ವರ್ಷ ಆಯ್ತು ಬಂದಾಗಿ ಇವತ್ತು ತೊಗೊಂಬಂದಿದ್ದೀರಾ ಅಂತಂದು. ಅಯ್ಯೋ ಇವನ್ ಅದಕ್ಕೆ ಕೊಟ್ಟು ಹೋದ್ನ ನನಗೆ ಸಾಲ ಅಂತ ಹೇಳಿ ನಾ ತಿಳ್ಕೊಂಡೆ. ಅಯ್ಯೋ ಆಯ್ತು ತಗೊಂಡ್ಬಿಟ್ಟಿದ್ದೆ, ಕ್ಯಾಶ್ ಪೇಮೆಂಟ್ ಮಾಡಿದ್ದೆ. 1000 rupees ತಗೊಂಡು ನಾನು 500 rupees ಸೇಲ್ ಮಾಡಿದೆ ಮೇಡಮ್. ಲಾಸ್ ಆಗಿದೆ. ಯಾಕಂತಂದ್ರೆ ಆ 500 rupees ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇವತ್ತು 500 rupees ಗೈನ್ ಮಾಡ್ಲಿಕ್ಕೆ 5000 ಗೇನ್ ಮಾಡ್ಲಿಕ್ಕೆ ಒಂದು ಪಾಠ ಕಲಿಸ್ತು ಮೇಡಮ್ ನನಗೆ. ಹೌದು, ನಾನು ಬಂಡವಾಳ ಹಾಕ್ಬೇಕೆ, ನಾನು ಒಂದು BTI ಸೇರಿದ ಮೇಲೆ ಅದು ಬಂಡವಾಳ ಹಾಕಿ ನಾವು ಕಲಿಬೇಕಂತ ಅನ್ಸತ್ತಲ್ಲ, ನಾನು ಬಂಡವಾಳ ಹಾಕಿ ಫೀಲ್ಡ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡ್ಕೊಂಡು ನಂದು ಬಂದಂತ ನನ್ನ ಪ್ರಾಫಿಟ್ ಅಲ್ಲಿ ನಾನು ಇಂತ ಒಂದು 20-30 ಡಿಸೈನ್ ನಾನು ಈ ರೀತಿ ಒಂದು ಪಾಠ ಕಲಿತೆ ಮೇಡಮ್. ಅದರಿಂದ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆಲ್ಲ ಜನ ನಮ್ಮನ್ನ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದು ಮಿಸ್ಟೇಕ್ ಅವ್ರದಲ್ಲ, ನಮ್ ಮಿಸ್ಟೇಕ್. ಒಂದ್ಸರಿ ಮೋಸ ಆದ್ರೆ ಒಪ್ಕೊಳ್ಬಹುದು, ಪದೇ ಪದೇ ಮೋಸ ಆದ್ರೆ ನಮ್ದೇ ಮಿಸ್ಟೇಕ್ ಅದು. ಅಂದ್ರೆ ಮೋಸ ಮಾಡೋ ತರ ಇದೀವಿ ನಾವು ಅಂತ. ಓಕೆ, ಅವಾಗ ಏನಾಯ್ತು, ನಾನು ಅಷ್ಟೊಂದು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ಬೇಕಂತಂದ್ ಹೋಗ್ಲಿಲ್ಲ ಇದ್ರಲ್ಲಿ ಇದೆ ಅಂತ ಹೇಳಿ. ಆದ್ರೆ ನಾನು ಬಂಡವಾಳ ಹಾಕಿದ್ದೆಲ್ಲ, ನನಗೆ ಅವಾಗ ಅನಿಸ್ತು ನಾನು ಬಂಡವಾಳ ಹಾಳಾಗ್ತಾ ಇದೆ, ನಾನ್ ಇವಾಗ ನೋಡ್ಲಿಲ್ಲ ಅಂತಂದ್ರೆ ಇನ್ನ ಹೋಗುತ್ತೆ ಅಂತ ಹೇಳಿ ವಿದಿನ್ 2 years ಅಲ್ಲಿ ನಮ್ಮದು ಒಬ್ರು ಪಾರ್ಟ್ನರ್ ಕುಮಾರ್ ಅಂತ ಇದ್ದಾರ, ಅವ್ರಿಗೆ ಹಾರ್ಟ್ ಆಪರೇಷನ್ ಆಯ್ತು. ಕರೆದು ಹೇಳಿದ್ರು, ಇನ್ನೊಬ್ರು ಪಾರ್ಟ್ನರ್ ಇದ್ದಾರ, ನೀವು ಸರಿಯಾಗಿ ಪರ್ಚೇಸ್ ಮಾಡ್ತಾ ಇಲ್ಲ, ನೀವು ನೋಡ್ಲಿಲ್ಲ ಅಂದ್ರೆ ನೀವು ಹಾಕಿದ್ ಇಷ್ಟೊಂದು ಗಂಟು ಸ್ವಲ್ಪ ದಿನದಲ್ಲಿ ಹಾಳಾಗುತ್ತೆ, ನೀವು ನೋಡ್ಬೇಕಂತ ಹೇಳಿ. ವಿದಿನ್ 1 week ಮೇಡಮ್ ನಾನು ಎಲ್ಲಿ ಹೋಗ್ಲಾರ್ದೆ ಏನ್ ಸ್ಟಾಕ್ ಇದೆ, ಯಾವ ರೀತಿ ಪರ್ಚೇಸ್ ಮಾಡಿದ್ವಿ, ಯಾವ್ದು ಈ 4 ತಿಂಗಳಿಂದ ಮಾಲ್ ನಿಂತಿದೆ, ಅದನ್ನ ಸ್ವಲ್ಪ ಎಲ್ಲಾನು ತಕೊಂಡೆ. ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಿದ್ದಿಲ್ಲ, ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಏನು ಗೊತ್ತಿದ್ದಿಲ್ಲ. ತೆಗೆದ್ಬಿಟ್ಟು ಅವನ್ನೆಲ್ಲ ಸೀರಿನು 2 ವರ್ಷದ ಮೇಲೆ ಅದನ್ನ 2 ವರ್ಷದ ಇಟ್ಕೊಂಡು ಕುಂತ್ಬಿಟ್ಟೆ. ನಮ್ಗೆ ಗೊತ್ತಿಲ್ಲ ಲಾಸ್ ಅಲ್ಲಿ ಮಾರಬಾರ್ದು, ಯಾರು ಬರ್ತಾರ ಗಿರೇಕಿ ಏನಂತಂದು. ಅದನ್ನ ಒಂದು ಪಾಠ ಕಲಿತೆ ಮೇಡಮ್. ನಾನು ಎಷ್ಟೊಂದು ಲಾಸ್ ಮಾಡ್ಕೊಂಡೆ ಅಂದ್ರೆ, ಅರ್ನಿಂಗ್ ಮಾಡಿದ್ದು 1 ಕೋಟಿ ಇದ್ರೆ 670 lakhs ನಾನು ಕಳ್ಕೊಂಡ್ಬಿಟ್ಟೆ ಪ್ರಾಫಿಟ್ ಅಲ್ಲಿ. ಯಾಕಂದ್ರೆ ವಿದೌಟ್ ಎಕ್ಸ್ಪೀರಿಯನ್ಸ್ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ, ಏನು ತಿಳ್ಕೊಳಾರ್ದು ಸ್ಟಾರ್ಟ್ ಮಾಡಿದ್ರೆ ಈ ರೀತಿ ಆಗುತ್ತಂತ ಹೇಳಿ 3 years ಅಲ್ಲಿ ಕಲ್ತಿದ್ ನಾನು. ವೆರಿ ನೈಸ್, ವೆರಿ ನೈಸ್ ಸರ್.
ಸೊ ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ದೊಡ್ಡ ಅಂದ್ರೆ ಏನ್ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಬಿಸ್ನೆಸ್ ನ, ಸಡನ್ ಆಗಿ ಏನೋ ಒಂದು ಬದಲಾವಣೆ, ಏನೋ ಒಂದು ಘಟನೆ ನಡೆಯುತ್ತೆ. ಅದ್ ನಮ್ಮ ಎಂಟೈರ್ ಬಿಸ್ನೆಸ್ ನಮ್ಮನ್ನ ಬದಲಾವಣೆ ಮಾಡ್ಬಿಡುತ್ತೆ. ಅಂದ್ರೆ ಟುವರ್ಡ್ಸ್ ಗುಡ್ ಪ್ರೋಗ್ರೆಸ್ ಆಗಬೇಕು, ದೊಡ್ಡದಾಗಿ ಬೆಳಬೇಕು ಅನ್ನೋ ಲೆವೆಲ್ ತಗೊಂಡೋಗ್ಬಿಡುತ್ತೆ, ರೈಟ್ ಸರ್? ಸೊ ನಿಮ್ Okay. ಬಿಸ್ನೆಸ್ ಅಲ್ಲಿ ಆ ತರದ್ ಯಾವ್ದಾದ್ರು ಒಂದು ಸಿಚುವೇಶನ್ ಅಥವಾ ಯಾವ್ದಾದ್ರು ಒಂದು ಪ್ರೋಗ್ರಾಮು ಅಥವಾ ಬುಕ್ಕು ಅಥವಾ ನಿಮ್ ಮೆಂಟರು, ಎನಿಥಿಂಗ್ ವಿಚ್ ಕ್ರಿಯೇಟೆಡ್ ಟ್ರಾನ್ಸ್ಫಾರ್ಮೇಶನ್? ಓಕೆ ಮೇಡಮ್, ಈ ವಿಷಯ ಟರ್ನಿಂಗ್ ಪಾಯಿಂಟ್ ಅನ್ನೋದು ನೀವು ಹೇಳಿದ್ರಲ್ಲ ಮೇಡಮ್. ಹ್ಮ್ ನನ್ನ ಪಾರ್ಟ್ನರ್ ಒಬ್ರು ಆಪರೇಷನ್ ಆದ ತಕ್ಷಣ ಮಲಗಿ ಬಿಟ್ರಲ್ಲ. ಹ್ಮ್ ನಾನು ಸುಮ್ಮನೆ ಆಫೀಸಲ್ಲಿ ಬರ್ತಿದ್ದೆ, ಕುಂದಿರ್ತಿದ್ದೆ, ಅವರೇ ಎಲ್ಲ ನೋಡ್ತಾರ ಅಂತ ಹೇಳಿ. ಹ್ಮ್ ಆ ಹ್ಮ್ ಟರ್ನಿಂಗ್ ಪಾಯಿಂಟ್ ಏನಾತಂದ್ರೆ, ಅವಾಗ ಅನಿಸ್ತು ಈ ಬಿಸ್ನೆಸ್ ಅನ್ನು ನಾನು ಇನ್ನ ಆದ್ರೆ 100% ಇದರಲ್ಲಿ ಇಳಿಲಿಲ್ಲ ಅಂದ್ರೆ, ಈ ಹ್ಮ್ ಬಿಸ್ನೆಸ್ ಅಲ್ಲಿ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂತ 2 ವರ್ಷ ನಾನು ಕುಂತ್ನಲ್ಲ. ಹ್ಮ್ ಇನ್ಮೇಲೆ ನಾನು ಈ ಬಿಸ್ನೆಸ್ ಅಲ್ಲಿ 2 ವರ್ಷದಿಂದ ನಾನು ಇಳಿಲ್ಲ ಅಂತೇಳಿ, ಅವನ ಆಪರೇಷನ್ ಆದ ತಕ್ಷಣ ನಾ ಇಲ್ಲಿ ಇಳ್ಕಿಂದಿಲ್ಲ. ನನ್ನ ಟರ್ನಿಂಗ್ ಪಾಯಿಂಟ್ ಮೇಡಮ್, ಹ್ಮ್ ಅವತ್ತೇ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಲೈಫಲ್ಲಿ. ಅವಾಗ ಓಕೆ. ನಾನು ನೇಕಾರ ಜೋಡಿ ಮಾತಾಡಕತ್ತೆ, ನಾನು ಹ್ಮ್ ಕ್ಯಾಶ್ ಕೊಡೋವನಿಗೆ 2 ತಿಂಗಳು ಚೆಕ್ ಕೊಡಕತ್ತೆ. ಹ್ಮ್ ಯಾವ ಮಾಲು ಅವ್ನು ಏನ್ ಕಲರ್ ರೇಂಜು ಏನು ತಂದ್ ಇಡ್ತಾ ಇದ್ದೆ, 100 ಸೀರೆ ಇಡ್ತಾ ಇದ್ದ, 20-30 ಸೀರೆ ತಗೊಂತಾ ಇದ್ದೆ, ರಿಟರ್ನ್ ಕೊಡ್ತಾ ಇದ್ದೆ ಅವನಿಗೆ. ಹ್ಮ್ ಏನ್ರಿ ಹಿಂಗಾಗ್ಬಿಟ್ಟಿದ್ದೀರಾ ನೀವು ಅಂತಂದ್ರು. ಯಾಕಂದ್ರೆ ಹ್ಮ್ ಮನುಷ್ಯನ ಪಾಠ ಕಲ್ಸಿದ್ದಂತಂದ್ರೆ, ಆ ಮನುಷ್ಯ ಮನೇಲಿ 1 ತಿಂಗಳ ಹಾರ್ಟ್ ಆಪರೇಷನ್ ಮಾಡಿ ಮಲಗಿದ್ದಕ್ಕೆ ನನಗೆ ಹ್ಮ್ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಯಾವನು ಹಾರ್ಟ್ ಆಪರೇಷನ್ ಮಾಡಿ ಬಿದ್ದಿಲ್ಲ ಅಂದ್ರೆ ನಾನು ಏನು ಕಲಿತಾ ಇದ್ದಿಲ್ಲ. ಹ್ಮ್ ಹ್ಮ್ ನನ್ನ ಕ್ರೆಡಿಟ್ ಮೇಲೆ, ನನ್ನ ಟಾಕ್ ಮೇಲೆ, ನಾ ಸಾಲ ಕೊಡೋದ್ರ ಮೇಲೆ ನನ್ ಮಾಲ್ ಮಾರ್ತಾ ಇತ್ತು ಹೊರತಾಗಿ ಹ್ಮ್ ನಂದು ಉಳಿಕೆದನ್ನ ಕಂಡಿಡಕ್ ಆಗ್ತಿದಿಲ್ಲ ಮೇಡಮ್. ಅದೇ ಓಕೆ. ಒಂದು ಟರ್ನಿಂಗ್ ಪಾಯಿಂಟ್. ಇದು ಹ್ಮ್ ಹೆಂಗ್ ಬಂತು ಅಂತಂದ್ರೆ, ಒನ್ ಆಫ್ ದಿ ಮೈ ಫ್ರೆಂಡ್ ಅವರೆಲ್ಲ ಕ್ಲಾಸ್ ಹೋಗ್ತಾ ಇದ್ರು. ನಾನು ದೀಪಕ್ ಇವ್ರದ್ದು ಕೇಳ್ತಾ ಇದ್ದೆ. ಆ ಹ್ಮ್ ಅವರು ಹೆಂಗಿರ್ಬೇಕು, ಮನುಷ್ಯನ್ ಟೈಮ್ ಹೋದ್ಮೇಲೆ ಹೆಂಗಿರ್ಬೇಕು, ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ರು. ಬಸ್ ಹೋದ್ಮೇಲೆ ನೀನು ಹ್ಮ್ ಅಯ್ಯೋ 5 ಮಿನಿಟ್ ಮೊದ್ಲ ಬರ್ಬೇಕಾಗಿತ್ತು, ಇನ್ನ ನಿಂತ್ಕೋಬೇಕಾಗಿತ್ತು, ಏನು ಬರೋದು 15 ನಿಮಿಷ ನಾ ಲೇಟ್ ಆಗಿ ಬಂದೆ, ಬಸ್ ಹೋಗ್ಬಿಡ್ತು. ಹೋಗಿದ್ ಬಸ್ನ ವಿಚಾರ ಮಾಡ್ತಾ ಇದ್ದೆ. 10 ಮಿನಿಟ್ 15 ಮಿನಿಟ್ ನಿಂತ್ರ ಇನ್ನೊಂದು ಬಸ್ ಬರುತ್ತೆ ಅನ್ನೋದು ವಿಚಾರ ಇರಲಿಲ್ಲ. ಅಯ್ಯೋ ಮನೆಯಿಂದ ಬಿಡ್ಬೇಕಾದ್ರೆ ಲೇಟ್ ಆಯ್ತು, ಅಲ್ಲಿ ಅಡ್ಡ ಆಗ್ಬಿಟ್ಟ, ಇವ್ರು ಮಾತಾಡ್ಸಿದ್ರು, ಇವ್ರ ಫೋನ್ ಬಂತು, ಇದನ್ನ ವಿಚಾರ ಮಾಡಿದೆ. 15 ಮಿನಿಟ್ ಸುಮ್ಮನೆ ನಿಂತ್ರ ಇನ್ನೊಂದು ಬಸ್ ಬರುತ್ತೆ ಅನ್ನೋದು ಅದು ನಾನು ತಿಳ್ಕೊಂಡಿದ್ದಿಲ್ಲ ಅಂತ ಹೇಳಿ ಒಂದು ಹ್ಮ್ ಕ್ಲಾಸಿಗೆ ಅಟೆಂಡ್ ಆದೆ. ಆ ಹ್ಮ್ ಒಂದು ಆ ಒಂದು ವರ್ಡ್ ನನ್ನನ್ನೇ ಸ್ಟ್ಯಾಂಡ್ ಮಾಡಕ್ ಅನುಕೂಲ ಆಯ್ತು. ನಾನು ಹ್ಮ್ ಲಾಸ್ ಆಗೈತಿ ಅಂತ ತಿಳ್ಕೊಂಡಿದ್ದಿಲ್ಲ, ಬಟ್ ಇನ್ನೂ ವೇಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಯಾವ ರೀತಿ ಅದನ್ನ ಮನುಷ್ಯನಿಗೆ ಸ್ಟಡಿ ಮಾಡ್ಲಿಕ್ಕೆ, ಹ್ಮ್ ಲಾಸ್ ಆಗಿದ್ದನ್ನ ಅನ್ಕೋತ ಕುಣ್ಲಾರ್ದೆ ಲಾಸ್ ಹೆಂಗ್ ಕಳ್ಕೊ ಚೇಂಜ್ ಮಾಡ್ತಾರೆ. ಸರ್, ಲಾಸ್ಟ್ ಅಲ್ಲಿ ನೀವು ಮಾತಾಡಿದ್ದು ರೆಕಾರ್ಡ್ ಆಗಿಲ್ಲ, ಕಟ್ ಆಗೋಯ್ತು ವಾಯ್ಸ್ ನಿಮ್ದು. ಹರೀಶನ್ ಫೋನ್ ಬಂತು. ಹಾ, ಮಾತಾಡಿ ಸರ್, ಓಕೆ, ಇನ್ನೊಂದ್ಸರಿ ಹೇಳಿ. ದೀಪಕ್ ಅಂತಂದು ಅವರು ಅದು ಒಂದು. ಅದು ಕೇಳಿಸ್ತು. ಸೊ ಹ್ಮ್ ಇನ್ನು ಲಾಸ್ಟ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಮಾತಾಡಿದ್ರಿ. ಓಕೆ, ಯಾವ ಬಸ್ ಕಳ್ಕೊಂಡಿದ್ದೆ ನಾನು. 15 ಮಿನಿಟ್ ಜಲ್ದಿ ಬರ್ಬೇಕಾಗಿತ್ತು, 5 ಮಿನಿಟ್ ನಾನು ಇನ್ನ ಅವ್ಲಿ ಮಾತಾಡಬಾರ್ದಾಗಿತ್ತು, ಸ್ನಾನ ಜಲ್ದಿ ಮಾಡ್ಬೇಕಾಗಿತ್ತು. ಹಿಂಗೆ ಹೋದ ಬಸ್ ಅನ್ನು ವಿಚಾರ ಮಾಡ್ತಾ ಇದ್ದೆ. ಕರೆಕ್ಟಾ? ಇನ್ನ ಹೌದು, 15 ಮಿನಿಟ್ ಬಿಟ್ರೆ ಇನ್ನೊಂದು ಬಸ್ ಬರುತ್ತೆ, ಆ ಬಂದ್ ಬಸ್ ಅನ್ನ ಹೆಂಗ್ ಹಿಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡ್ಲಿಲ್ಲ. ಮಾಡ್ಲಿಲ್ಲ. ಹ್ಮ್ ಲೈಫ್ ಅಲ್ಲಿ ನಾನು ಕಲ್ತಿದ್ದಂತಂದ್ರೆ, ಇನ್ನೊಂದ್ ಬಸ್ಸಿಗೆ ವೇಟ್ ಮಾಡಿ ಇನ್ನೊಂದ್ ದಿವಸ ನಾವು ಜಲ್ದಿ ಬಂದ್ ನಿಂತ್ರೆ ಇದೇ ಟೈಮಿಗೆ ಬಸ್ ಸಿಗುತ್ತೆ. ಇವತ್ತಾಗಿದ್ದ 15 ಮಿನಿಟ್ ಅನ್ನ ಮುಂದಿನ ದಿವಸಗಳಲ್ಲಿ ಕಳ್ಕೋಬಾರದು. ಹೋಗಿದ್ದನ್ನು ಮರ್ತು ಬಿಟ್ಟು ಇನ್ನು ಬಸ್ ಬಂದ್ರೆ ಅದನ್ನ ಆರಾಮಾಗಿ ಹತ್ತಿ ನಾವು ಆಫೀಸ್ಗೆ ಹೋಗ್ಬೋದು ಹ್ಮ್ ಅಂತಂದ ಒಂದು ಎಕ್ಸಾಂಪಲ್ ಕೊಟ್ರ ಲೈಫಲ್ಲಿ. ಆ ಒಂದು ಎಕ್ಸಾಂಪಲ್ ನನ್ನ ಲೈಫಿಗೆ ಬಹಳ ಇದಾಯ್ತು ಮೇಡಮ್, ತುಂಬಾ ಹೆಲ್ಪ್ ಆಯ್ತು. ವೆರಿ ನೈಸ್. ಹೆಲ್ಪ್ ಆಯ್ತು ಮೇಡಮ್. ಎಸ್, ಸೊ ಹಳೇದ್ನ ಹಿಡ್ಕೊಂಡು ಕುತ್ಕೊಳ್ಳೋ ಬದಲು ಹಳೇದ್ ಏನಾಗಿದೆ ಅದನ್ನೆಲ್ಲ ಬಿಟ್ಟು ಮುಂದೆ ಏನ್ ಮಾಡ್ಬೋದು ದೊಡ್ಡದಾಗಿ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಪಕ್ಕ ಪಕ್ಕ ಮೇಡಮ್, ನಾನು ವೆರಿ ಅದನ್ನು ನೈಸ್ ಸರ್, ಮಾಡಿದ್ದೀನಿ. ವೆರಿ ಹ್ಮ್ ನೈಸ್. ಸೊ ಇಲ್ಲಿವರೆಗೂ ನಿಮ್ಗೆ ಲೈಕ್ ಏನ್ ಅಚೀವ್ಮೆಂಟ್ಸು, ಸಾಧನೆಗಳು, ಮತ್ತೆ ಬಿ ಟಿ ಎ ಹೆಂಗೆ ನಿಮ್ಗೆ ಸಪೋರ್ಟ್ ಮಾಡ್ತು? ಲೈಕ್ ಬಿ ಟಿ ಎ ಜಾಯ್ನ್ ಆಗಕ್ ಮುಂಚೆ ಹೇಗಿದ್ರಿ, ಬಿ ಟಿ ಎ ಜಾಯ್ನ್ ಆದ್ಮೇಲೆ ಏನಾಯ್ತು? ಸೊ ಅದ್ರ ಜೊತೆಗೆ ಏನ್ ಅಚೀವ್ಮೆಂಟ್ಸ್ ಆಗಿದೆ ನಿಮ್ಮ ಈ 8-8.5 ವರ್ಷದ ಬಿಸ್ನೆಸ್ ಜರ್ನಿನಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮೇಡಮ್, ನಾನು ಜನವರಿಯಲ್ಲಿ ಒಂದ್ಸಲ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಆ ಜಾಯ್ನ್ ಆಗ್ಲಿಲ್ಲ. ಹ್ಮ್ ಮಾರ್ಚ್ ಅಲ್ಲಿ ನಾನು ಜಾಯ್ನ್ ಆದ್ಮೇಲೆ ಹ್ಮ್ ಒಂದು BT ಇಂದ ಕಲ್ಕೊಂಡಿದ್ದಂತಂದ್ರೆ, ಹ್ಮ್ 6 ವರ್ಷದಲ್ಲಿ ಬಿಸ್ನೆಸ್ ಅನ್ನು ಹೇಗೆ ಸೆಟಪ್ ಮಾಡ್ಬೇಕು, ಹ್ಮ್ ಹ್ಮ್ ಹೇಗೆ ಸೆಟಪ್ ಮಾಡ್ಬೇಕು ಅನ್ನೋದು ಫಸ್ಟ್ ಮೇಡಮ್ ಸಿಸ್ಟಮೆಟಿಕ್ 1 ವರ್ಷದಲ್ಲಿ ಕಲ್ತಿದ್ದು, 21 ದಿವಸದಲ್ಲಿ ಕಲ್ತಿದ್ದು, 4 ದಿವಸದಲ್ಲಿ ಕಲ್ತಿದ್ದು. ಹ್ಮ್ ಡೈಮಂಡ್ ಮೆಂಬರ್ ಆದೆ, ಕಾಟನ್ ಮೆಂಬರ್ ಆಗಿದ್ದೀನಿ. ಬಟ್ ಹ್ಮ್ ಆ ಡೈಮಂಡ್ ಮೆಂಬರ್ ಆಗಿ 1 ದಿವಸ
ನಾನು 3 ತಿಂಗಳ ಯಾವ್ದು ಕ್ಲಾಸ್ ಅನ್ನು ಮಿಸ್ಸೇ ಮಾಡಿಲ್ಲ. ಓಕೆ. ಯಾಕಂದ್ರೆ ಡೈಲಿ ಒಂದು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದು ನಂದಿತ್ತು. ಫಸ್ಟ್ ನಾನು ಹೇಳಿದ್ದು ಸ್ಟಾಕ್. ಹ್ಮ್ ಸ್ಟಾಕಿಗಾಗಿ ಇಬ್ರನ್ನ ಕೊಟ್ಬಿಟ್ಟೆ. ಹ್ಮ್ ಯಾಕಂದ್ರೆ ನಾನು ಸ್ಟಾಕ್ ಕೈಯಲ್ಲಿ ಇವತ್ತಿನವರೆಗೆ ನನಗೆ BTI ಸೇರೋಕ್ಕಿಂತ ಮೊದಲು ನನಗೆ ಸ್ಟಾಕ್ ಕಂಟ್ರೋಲ್ ಮಾಡಕ್ ಆಗಿದ್ದಿಲ್ಲ. ಯಾವ ಓಕೆ. ರೀತಿ ಸ್ಟಾಕ್ ಮಾಡಿದೆ, ಅವ್ರು ತೊಗೊಂಬರೋರು ಬರ್ಕೊಳೋದು ಅಂತ ಹೇಳಿ ಆ ಹ್ಮ್ ರಿಕಾರ್ಡ್ ಹೆಂಗಿಡ್ಬೇಕು ಏನ್ ಮಾಡ್ಬೇಕಂತ ಕೇಳ್ತಿದ್ದು ಫಸ್ಟ್ BTI ಮೇಡಮ್. ಹಾ ಫಸ್ಟ್ ಸ್ಟಾಕಿಗೆ ಕೊಟ್ಟೆ ಕೈ. ಯಾಕಂದ್ರೆ ಆ ಸ್ಟಾಕ್ ಒಂದು ಕೈಯಲ್ಲಿ ಇತ್ತಂದ್ರೆ ಹ್ಮ್ ಉಳಿಕೆದನ್ನ ಮಾಡಬಹುದು ಅಂತಂದು ಒಂದು ಇದು ಬಂತು ಮೇಡಮ್. ಫಸ್ಟ್ ಸ್ಟಾಕ್ ಇಬ್ರು ಮ್ಯಾನೇಜರಿಗೆ ಕೊಟ್ಟೆ. ಹ್ಮ್ ಅವರು ಕಲರ್ ವೈಸ್ ಆ ಲಿಸ್ಟ್ ಅನ್ನು ಒಂದು ಡಿಸ್ಪ್ಲೇ ಹಾಕಿದ್ದೀನಿ. ಎಲ್ಲಾರು ಅಲ್ಲಿ ಬಂದು ನೋಡ್ಬೇಕು. ಇವತ್ತು ಈ ಹಾ ಸೀರೆ ಇದೆಯಾ, ಯಾರು ಪರ್ಚೇಸರ್ ನೋಡ್ಬೇಕು, ಸೇಲರ್ ನೋಡ್ಬೇಕು, ಅದು ಕಲರ್ ರೇಂಜ್ ನಮ್ದು ಪಾಲಿಶ್ ಕೊಡೋನು ಈ ಕಲರ್ ಇದೆಯೋ ಇಲ್ಲ ಅಂದ್ರೆ ಈ ಕಲರ್ ಜಾಸ್ತಿ ಇದ್ರೆ ಕಟ್ಟಿಡ್ಬೇಕು, ಗುಡಾನ್ ಕಳಿಸ್ಬೇಕು. ಈ ಹ್ಮ್ ರೀತಿ ಒಂದು ನಾ BTI ಕಲ್ತಿದ್ದು ಫಸ್ಟ್ಗೆ ಅಂದ್ರೆ ಇಂಪ್ಲಿಮೆಂಟ್ ಮಾಡಿದ್ದೆ ಅಂದ್ರೆ ಸ್ಟಾಕ್. ಓಕೆ. ಇವತ್ತು ನಾನು ಸ್ಟಾಕ್ ಕಂಟ್ರೋಲ್ ಮಾಡಿದೆ ಮೇಡಮ್. ಇವತ್ತು ನಾನು 6 ತಿಂಗಳಲ್ಲಿ ಯಾವುದೇ ದುಡ್ಡು ಹಾಕುವ ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ಈ ಒಂದು ಸ್ಟಾಕ್ ನಾನು ಸುಮ್ನೆ ತೊಗೊಂಡ್ಬಿಡೋದು ಇಡೋ ಮಾಡ್ತಾ ಇದ್ದೆ. ಹ್ಮ್ ನಾನು ಪರ್ಚೇಸ್ 40 ಲಕ್ಷ ಐತಿ, ಸೇಲ್ ನೋಡಿದ್ರೆ 30 ಲಕ್ಷ ಐತಿ. ಎವ್ರಿ 30 ತಿಂಗಳ 10 ಲಕ್ಷ ರೂಪಾಯಿ ಸೇಲ್ ಹ್ಮ್ ಇತ್ತು. ನಾನು ಆಲ್ರೆಡಿ 2 crore rupees ಸ್ಟಾಕ್ ಇದೆ. ಮತ್ತೆ ಹ್ಮ್ ಇದೊಂದು 10 ಲಕ್ಷ ಹೇಳ್ತಾ ಇತ್ತು. ಇದನ್ನೆಲ್ಲ ಈ ವಿಚಾರಗಳು ಮಾತಾಡ್ತಾ ಇದ್ದೀನಲ್ಲ, ಈ ಸ್ಟಾಕ್ ಬ್ಯಾಲೆನ್ಸಿಂಗು, ಕರೆಕ್ಟ್. ನಾನು ಒಬ್ಬ ಬಾಸ್ ಆಗಿ ಏನ್ ಕೆಲಸ ಮಾಡಬೇಕು ಆ ಕೆಲಸ ಬಿಟ್ಟು ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ. ನಾನೇ ಜಲ್ಲಿ ಬರೋದು, ಕಸ ಹುಡುಗೋದು, ನಾನೇ ಕುತ್ಕೊಳೋದು, ನಾ ಬಂದಿನಿ ನೀವ್ ಬಂದಿಲ್ಲ ಅನ್ನೋದು, ಇದನ್ನೆಲ್ಲ ನಾನು ಬಂದ್ ಕುಂತ್ಕೊಂಡ್ಬಿಟ್ಟು ಏನ್ ಕೆಲಸ ಮಾಡಿಸ್ಕೋಬೇಕಾಯ್ತು ಮಾಡ್ಲಿಲ್ಲ. ಅದನ್ನ ನಾನು ಅವಾಗ ನಾನೇ ಲೇಟ್ ಆಗಿ ಬಂದು ಅವ್ರಿಗೆ ಕೆಲಸ ಕೊಟ್ಟೆ. ಈ ಕೆಲಸ ಆಗಿದೆ, ಒಂದ್ ಬುಕ್ಕ ಕೊಟ್ಟೆ. ಆ ಬುಕ್ಕದಲ್ಲಿ ಯಾರ್ಯಾರು ಏನೇನ್ ಕೆಲಸ ಮಾಡಿರ್ತಾರೆ 500 rupees ಮಂತ್ಲಿ ಜಾಸ್ತಿ ಮಾಡ್ಬಿಟ್ಟೆ. ಡೈಲಿ ವರ್ಕ್ ಆಗಿದ್ದು ಬರು ಕೊಡ್ಬೇಕು ಅವ್ರು ನನಗೆ. ಸ್ಟಾಕ್ ನೀವು ಏನ್ ಮಾಡಿದ, ಓಕೆ. ಪ್ಯಾಕಿಂಗ್ ಸೆಕ್ಷನ್ ಯಾವ್ರಿಗೆ ಮಾಲ್ ಕಳ್ಸಿದ್ರೆ ನನಗೆ ಕಂಪ್ಯೂಟರ್ ಸಿಗುತ್ತೆ. ಬಟ್ ಅವ್ರ ಕಡೆಯಿಂದ ನಾನು ಬುಕ್ದಲ್ಲಿ ರೈಟಿಂಗ್ ಅಲ್ಲಿ ತಗೋಬೇಕಾಗಿತ್ತು. ನನಗೆಲ್ಲ ಸಿಗ್ತಿತ್ತು, ನೋಡಿದ್ರೆ ಎಲ್ಲಾ ಸಿಗುತ್ತೆ. ಬಟ್ ಅವ್ರು ಏನ್ ಕೆಲಸ ಮಾಡಿದ್ರು ಅನ್ನೋದು ನನಗೆ ಪೇಪರ್ ಅಲ್ಲಿ ಇರ್ಬೇಕಾಗಿತ್ತು. ಅವ್ರು ಒಂದು ಬರಿಬೇಕಾಗಿತ್ತು. ಕರೆಕ್ಟ್. ಅವರಿಗೆ ಹೋದ 2 ತಿಂಗಳಿಂದ ಒಂದು ಬುಕ್ಕ ಕೊಟ್ಬಿಟ್ಟಿನಿ. ಯಾರು ಡೈಲಿ ಕೆಲಸ ಬರೀತೀರಿ, ಏನು ಇಲ್ಲ, ಬುಕ್ಕ ಕೊಟ್ಟು ಸುಮ್ಮನೆ ಇದೆ. 1ನೇ ತಾರೀಕಿಗೆ ಮೀಟಿಂಗ್ ಕುಂತೆ, ಒಬ್ಬೊಬ್ರು ಬುಕ್ಕ ತಗೊಂಡೆ. ಒಬ್ನು 14 ದಿವಸದ ಬರದ, ಒಬ್ನು 8 ದಿವಸದ ಬರದ, ಒಬ್ನು 21 ದಿವಸದ ಬರದ. ಯಾರು 21 ದಿವಸದ ಬರದ 500 ರೂಪಾಯಿ ಕೊಟ್ಬಿಟ್ಟೆ ಅವನಿಗೆ. ಏನು ಕೇಳಿಲ್ಲ ನಾನು. ಏನಿದು ಅಂತ ಕೇಳಿದ್ರ, ನಾನು ನಿಮ್ಗೆ ಹೇಳಿದ್ದೆ ಒಂದ್ ಚಾಲೆಂಜ್ ಕೊಟ್ಟಿದ್ದೀನಿ, ಅದಕ್ಕೆ ಬಹಳ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರೇನ್ ನೀವು ಬೆನಿಫಿಟ್ಸ್ ಐತೆ ಅಂದ್ರೆ ನನಗ್ ಬೆನಿಫಿಟ್ಸ್ ಅಂತ ತಿಳ್ಕೊಂಡ್ರಿ, ನಿಮ್ಗೇನ್ ಬೆನಿಫಿಟ್ಸ್ ಐತೆ ಅನ್ನೋದು ನೀವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದೆ. ನನ್ ಬೆನಿಫಿಟ್ಸ್ ನನ್ ಕಡೆ ಇದೆ. 500 rupees ಅವ್ನಿಗೆ ಸ್ಯಾಲರಿಯಲ್ಲಿ ಎಕ್ಸೆಸ್ ಮಾಡಿಕೊಟ್ಟೆ. ಒಂದು ಬುಕ್ಕ ಬರೆದ್ರೆ 500 ರೂಪಾಯಿ ದುಡಿತೀರ ಅನ್ನೋದು ತಿಳ್ಕೋರಿ ವ್ಯಾಲ್ಯೂ ಅಂತ ಹೇಳಿ ಮಾಡಿಕೊಟ್ಟೆ ಮೇಡಮ್ ಚಾಲೆಂಜ್ ಅವ್ರಿಗೆ. ವೆರಿ ನೈಸ್. ಅದು ನಾನು BTI ಇಂದ ಕಲ್ತಿದ್ದು ಇದನ್ನ. ಇದು ಎಲ್ಲ BTI ಇಂದ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು. ನಾವೊಂದು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಆಗ್ಲಿ, ನಮ್ ಪ್ರಾಫಿಟ್ ನೋಡೋದಾಗ್ಲಿ, ನಾವು ಪ್ರಾಫಿಟ್ ನೋಡ್ತಾ ಇದ್ದೀವಿ. ಯಾಕಂದ್ರೆ ಸ್ಟಾಕ್ ಸರಿ ಇಲ್ಲಾರ್ದತ್ನ ಪ್ರಾಫಿಟ್ ನೋಡಿ ಏನಾಗುತ್ತೆ ಮೇಡಮ್, ಅದೊಂದು ಮಿಸ್ಟೇಕ್ ಇತ್ತು ನನಗೆ. ಯಾಕಂದ್ರೆ ನನಗೆ ಯಾವಾಗ್ಲೂ ಪ್ರಾಫಿಟ್ ಜಾಸ್ತಿನೇ ಬರೋದು, ಸ್ಟಾಕ್ ಅಲ್ಲಿ ಮೈನಸ್ ಮಾಡ್ತಾ ಇರ್ಲಿಲ್ಲ ಹುಡುಗರು. ಸ್ಟಾಕ್ ಅಲ್ಲೇ ಜಾಸ್ತಿ ಕಾಣ್ತಾ ಇತ್ತು, ಪ್ರಾಫಿಟ್ ನೋಡಿದ್ರೆ ಅಯ್ಯೋ ಇಷ್ಟೊಂದು ಆಯ್ತಾ ಅಂತ. ಹಿಂಗಾಗಿ ಅದು ಇವಾಗ ಬ್ಯಾಲೆನ್ಸಿಂಗ್ ಸಿಕ್ತು. ಓಲ್ಡ್ ಸ್ಟಾಕ್ ಎಲ್ಲ ತೆಗ್ಯಾಕ ಒಂದು ಹೇಳಿದ್ರು ಸರ್ ನಾನು ಭೇಟಿ ಆದಾಗ, ನೀವ್ ಯಾವತ್ತು ದುಡ್ಡು 2 ವರ್ಷ 1 ವರ್ಷ ಸೀರಿ ಮಾರಿಲ್ಲ ಅಂದ್ರೆ ಅದನ್ನ ತೆಗಿಬೇಕು ಕಮ್ಮಿ ರೇಟ್ ಅಲ್ಲಿ, ಅದನ್ನ ಮಾಡಿ ನೀವು ಇದನ್ನ ಮಾಡ್ಬೇಕಂತ ಹೇಳಿ ಒಂದು ಇದಿತ್ತು ಮೇಡಮ್. ಅದನ್ನೊಂದು ನಾನು ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. ಸೂಪರ್ ಸರ್, ಸೂಪರ್, ವೆರಿ ನೈಸ್ ಸರ್. ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ಆದಂತ ಒಂದು ಸಾಧನೆಗಳನ್ನ ಹೇಳಿ ಸರ್. ಅಂದ್ರೆ 8-8.5 ವರ್ಷದಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ ನೀವು, ಮತ್ತೆ ಲೈಕ್ ನಂಬರ್ ಆಫ್ ಕಸ್ಟಮರ್ ಹೇಳಿದ್ರಿ ನೀವು ಅವಾಗ್ಲೇನೆ. ಸೊ ವಾಟ್ ಈಸ್ ದ ಅಚೀವ್ಮೆಂಟ್ಸ್ ಇನ್ ಟರ್ಮ್ಸ್ ಆಫ್ ದಟ್? BTI ಸೇರಿದ ಒಂದು ಕಿಂತ ಮೊದ್ಲ ಕಸ್ಟಮರ್ಸ್ ಅಂದ್ರೆ ಏನ್ ಬಿಡು, ನಾನು ಸಾಲ ಕೊಡ್ತೀನಿ ಅಂದ್ರೆ ತಗೊಂತಾನ, ವ್ಯಾಲ್ಯೂ ಮಾಡ್ತಿದ್ದಿಲ್ಲ ನಾನು. ಯಾವತ್ತೇ ನಾನು ಕಸ್ಟಮರ್ಸ್ ನ ಗಾಢ ತಿಳ್ಕೊಂಡೆ ಅಂತಂದ್ರೆ, ನಾನು ಫೋನ್ ಮಾಡ್ತಾ ಇದ್ದಿಲ್ಲ. ನಾನೇಗ್ಲೇ ಇವ್ರಿಗೆ ಕಸ್ಟಮರ್ಗೆ ಫೋನ್ ಮಾಡ್ತಾ ಇದ್ದಿಲ್ಲ, ವ್ಯೂವರ್ಸಿಗೂ ಫೋನ್ ಮಾಡ್ತಾ ಇದ್ದಿಲ್ಲ. ಯಾಕಂದ್ರೆ ಬಂದೇ ಬರ್ತಾರೆ, ನಾನು ಪೇಮೆಂಟ್ ಕರೆಕ್ಟ್ ಕೊಡ್ತೀನಿ, ವ್ಯೂವರ್ಸ್ ಮೇಲೆ ನಂದು ಗಮಿಂದಿ ಇತ್ತು. ಆ ನಂತರ ಸೇಲ್ ಮಾಡಿದ್ರೆ ಸ್ಯಾಲ್ರಿ ನಾವು ಲೇಟ್ ಆಗಿ ಪೇಮೆಂಟ್ ತಗೊಂತೀನಿ, ಮಾಲ್ ತಗೊಂತಾರ ಅಂತ ಇತ್ತು. ಆ ಬ್ಯಾಲೆನ್ಸ್ ಇತ್ತಲ್ಲ ಮೇಡಮ್, ಅದು ಬಹಳ ನನ್ನನ್ನು ರಾಂಗ್ ತಗೊಂಡೋತು. ಯಾಕಂದ್ರೆ
ಇವನು ಲೇಟ್ ಆಗಿ ಕಳ್ಸೋನು, ಇವನು ನಾ ಪೇಮೆಂಟ್ ಕೊಡೋನು, ಇನ್ವೆಸ್ಟ್ಮೆಂಟ್ ನಂದು. ಯಾಕಂದ್ರೆ ಓಕೆ. ನಂದು ಒಂದು ಬಾಸ್ಗಿರಿ ಅಂದ್ರೆ ದುಡ್ಡಿನ ಇದ್ರಲಿಂದ ನನ್ನ ಅದನ್ನ ಕಮ್ಮಿ ಮಾಡ್ಕೊಂಡಿದ್ದು PTI ದಿಂದ. ವೆರಿ ಹಾನ್ರಿ ನೈಸ್, ವೆರಿ ನೈಸ್. ಹಾನ್ರಿ ಅದನ್ನ ನಮ್ ಪ್ರಿನ್ಸಿಪಲ್ಸ್ ಏನಂದ್ರೆ, ನಾನ್ ಸ್ಟಾರ್ಟ್ ಮಾಡೋದಲ್ಲಿ ಯಾವತ್ತು ಸ್ಟಾರ್ಟ್ ಮಾಡಿದೆ ಜಾಯಿನ್ ಆಗಿದ್ದಾರೆ ಹುಡುಗರು, ಇವತ್ತು ಅವರೇ ಸ್ಟಾಫ್ ಇದ್ದಾರೆ, ಬಿಟ್ಟು ವಾವ್. ಹೋಗ್ತಾ ಇಲ್ಲ, ಒಬ್ರು ಬಿಟ್ಟು ಹೋಗಿಲ್ಲ ಮೇಡಮ್ ನನ್ನ ವೆರಿ ಕಡೆಯಿಂದ. ನೈಸ್. ಯಾಕಂದ್ರೆ ಅವ್ರನ್ನ ಯಾವತ್ತು ನಾನು ನನ್ನ ಕೆಲ್ಸಗಾರ ಅಂತ ಹೇಳಿ ನೋಡ್ಲಿಲ್ಲ. ನನ್ನ ಪಕ್ಕದಲ್ಲೇ ಕುಂತು ಊಟ ಮಾಡ್ಸೋದು, ಅವ್ರ ಡಬ್ಬಿಯಿಂದ ನಾನು ಊಟ ಮಾಡ್ತಾ ಇದ್ದೆ. ನೈಸ್. ಏನಪ್ಪಾ ಇಷ್ಟೊಂದು ಸಿಂಪಲ್ ಆಗಿದ್ದಾರೆ ಬಾಸ್ ನಮ್ ಜೋಡಿ, ನಮ್ ಡಬ್ಬಿಲೇ ಉಂತಾರ ಅಂತ ಹೇಳಿ ಅವ್ರ ಮನೆಯಿಂದ ಮತ್ತೆ ಬೇರೆ ಬೇರೆ ಐಟಮ್ ತಗೊಂಡ್ಬರೋರು. ಇವತ್ ಬಾಸ್ ನಮ್ ಜೋಡಿ ಊಟ ಮಾಡ್ತಾರ, ಇದು ಮಾಡ್ತಾರ. ವೀಕ್ಲಿ ಒನ್ ಟೈಮ್ ಅವ್ರ ಬುತ್ತಿಯಿಂದ ತಂದಿದ್ದನ್ನು ಊಟ ಮಾಡ್ತಾರೆ. ಅವರು ಬರೀ ರೈಸ್ ಕಟ್ಕೊಂಡ್ ಬಂದಿರ್ತಾರೆ, ನನ್ ಟೇಬಲ್ ಅಲ್ಲೇ ಕುಂದರ್ಸ್ಕೊಂಡು ಮುಂದ್ಗಡೆ ಕುಂದರ್ಸ್ಕೊಂಡು ಏನೋ ಅವ್ರ ಕಡೆಯಿಂದ ವಿಚಾರ ಕೇಳೋದು, ನಾ ಒಂದು ವಿಚಾರ ಹೇಳಲ್ಲ ಇವಾಗ ಅವ್ರಿಗೆ. ಓಕೆ. ನಾನು ಹೇಳುದು ಎಲ್ಲ ಮುಗಿಸ್ಬಿಟ್ಟಿದ್ದೀನಿ, ಅವ್ರ ಕಡೆಯಿಂದ ಕೇಳಿಸ್ಕೊಂಡು ಅವ್ರಿಗೆ ಹುರುಪ ಆಗ್ಬಿಟ್ಟಿದೆ. ಸರ್ ನಾ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಹೇಳಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಈ ರೀತಿ ಒಂದು ಅವರಿಗೆ ಕಲ್ಚರ್ ಕಳ್ಸಿಕೊಟ್ಟೆ. ಆನಂತರ ಇವತ್ತಿನವರೆಗೆ ಅವ್ರು ನನ್ನ ಜೊತೆ ಇದ್ದಾರ. ಕಸ್ಟಮರ್ಸ್ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಇದಾರೆ. ಮೊದ್ಲು ನಾನು ಯಾವರೇ ಬಂದ್ರೆ ನನ್ ಕಡೆ ಒಂದು 300 ಶಾಂಪಲ್ ತೋರಿಸ್ತಾ ಇದ್ದೆ, ಕನ್ಫ್ಯೂಸ್ ಆಗಿ ಓಡಿ ಹೋಗ್ಬಿಡೋರು, ಇವ್ರ ಕಡೆ ಏನು ಇಲ್ಲ ಅಂತ ಹೇಳಿ. ಟುಡೇ ನಾನ್ ಕಡೆ ಇವಾಗ 70-80 ಸ್ಯಾಂಪಲ್ ಇಟ್ಕೊಂಡಿದ್ದೀನಿ. ಇಷ್ಟರಲ್ಲೇ ತಗೋರಿ, ಇಷ್ಟರಲ್ಲೇ ನೀವು ಟರ್ನ್ ಓವರ್ ಮಾಡಿದ್ರು ಎಷ್ಟು ಬೇಕು ಅಷ್ಟು ಟರ್ನ್ ಓವರ್ ಮಾಡಬಹುದು ಅಂತ ಹೇಳಿ ನಾನು ಲಿಮಿಟೆಡ್ ಕಸ್ಟಮರ್ ಇಟ್ಕೊಂಡಿದ್ದೆ. ಒಂದು 300-380 ಕಸ್ಟಮರ್ಸ್ ತನ ನಾವು ಟಚ್ ಮಾಡ್ತಾ ಇದ್ದೀವಿ ಮೇಡಮ್ ಇವಾಗ. ಸೂಪರ್ ಸರ್, ಸೂಪರ್, ವೆರಿ ನೈಸ್ ಸರ್. ಮತ್ತೆ ಒಂದ್ ನಿಮಿಷ. ಫ್ಯೂಚರ್ ಗೋಲ್ ನಿಮ್ಮ ಎಂಟೈರ್ ಈ ಬಿಸ್ನೆಸ್ ಜರ್ನಿನಲ್ಲಿ ತುಂಬಾ ಪ್ರೌಡ್ ಅನ್ಸಿದ್ ಮೂಮೆಂಟ್ ಯಾವುದು ಸರ್ ನಿಮ್ಗೆ? ನಿಮಗ್ ತುಂಬಾ ಖುಷಿ ಅನ್ಸಿದ್ದು, ಪ್ರೌಡ್ ಅನ್ಸಿದ್ದು, ಈ ಬಿಸ್ನೆಸ್ ಅಲ್ಲಿ ಇರೋದು ತುಂಬಾ ಸಾರ್ಥಕ ಆಯ್ತು ಅನ್ಸಿದ್ದು ಯಾವಾಗ? ನಾನು ಕೋಲ್ಹಾಪುರದಲ್ಲಿ ಒಂದು ದೊಡ್ಡ ಶೋರೂಮ್ ಹೋಲ್ಸೇಲರ್ ಅವರು ಫಸ್ಟ್ ಟೈಮ್ ನಾ ಹೋಗಿದ್ದೆ ಅವ್ರ ಕಡೆ. ಓಕೆ. ಅವ್ರ ಕಾಂಪಿಟೇಷನ್ ಇದು ನನಗೇನು ತಿಳಿಯಲಿದ್ದಿಲ್ಲ, ಏನು ಹೆಂಗ ಇವರು ಸೀರೆ ತಗೊಂತಾರ ಅಂತ ಹೇಳಿ. ಅವ್ರು ಹೋದ ತಕ್ಷಣ ನಾನು ಒಂದು ರೇಟ್ ಹೇಳಿದೆ 1000 rupees ಅಂತ ಹೇಳಿ. ಅವ್ರು 900 rupees ನನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ರು. ಶಾಕ್ ಆಗ್ಬಿಟ್ಟೆ ನಾನು. ಅವ್ರು ಹೇಳಿದ್ರು ನಿಂದು ಪರ್ಚೇಸ್ ರಾಂಗ್ ಇದೆ ಅಂತ ಹೇಳಿ. ಕಲ್ಸಿದ್ರು ಒಂದು ಪಾಠ ಅಂತ ಹೇಳಿ ಆಫೀಸಲ್ಲಿ ಬಂದು ಸ್ಟಡಿ ಮಾಡಿದ್ವಿ. ವಿದಿನ್ 1 year ಅಲ್ಲಿ ಮತ್ತೆ ರಿಟರ್ನ್ ಹೋದೆ ಅವ್ರ ಕಡೆ ತಗೊಂಡು. ಬೇರೆ 2-3 ಐಟಮ್ ಮೇಡಮ್. ಒಂದ್ ರೇಟ್ ಹೇಳಿದೆ, 300 ಸಾರಿ ಆರ್ಡರ್ ಕೊಟ್ರ. ಸಕ್ಸಸ್, ಐ ಆಮ್ ಸಕ್ಸಸ್ ಅಂತ ಹೇಳಿ ಗೊತ್ತಾಗಿದ್ದಂತಂದ್ರೆ, ಅಂದ್ರೆ ನನ್ನ ಪರ್ಚೇಸ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೆ. ಆ ನಂತರ ಕ್ವಾಂಟಿಟಿ ತಗೊಂಡ್ರೆ ರೇಟ್ ಕಮ್ಮಿ ಕೊಡ್ತಾರ ನೇಕಾರ ಅಂತ ಹೇಳಿ. ಆ ನಂತರ ನಾನು ಕ್ಯಾಶ್ ಪರ್ಚೇಸ್ ಮಾಡ್ತಾ ಇದ್ದೆ. ನಾನು 4 month ಕ್ರೆಡಿಟ್ ಸಿಗ್ತಾ ಇತ್ತು ಬಾರ್ಜರಲ್ಲಿ. ನಾನು ಇಲ್ಲಿ 1 ತಿಂಗಳಲ್ಲೇ ಪೇಮೆಂಟ್ ತಗೊಂತಾ ಇದ್ದೀನಿ. 4 ತಿಂಗಳಲ್ಲಿ ನನ್ನ ಮನೆಯಲ್ಲಿ ದುಡ್ಡು ಬೇರೆದವ್ರು ದುಡಿತಾ ಇದೆ. ಇದನ್ನೆಲ್ಲ ಮಾರ್ಜಿನ್ ಕಮ್ಮಿ ಮಾಡ್ಕೊಂಡು ಅವ್ರಿಗೆ ಕೊಟ್ಟೆ ಪ್ರಾಫಿಟ್. ಅವ್ರು ನನ್ನ 300 ಸೀರೆ ಆರ್ಡರ್ ಕೊಟ್ರಲ್ಲ, ಅವತ್ತಿನಂತ ಒಂದು, ಯಾಕಂದ್ರೆ ಅಲ್ಲಿ ಎಂಟ್ರಿ ಆಗೋದ ಕಷ್ಟ. ಆ ಒಂದು ಕಸ್ಟಮರ್ ಕಡೆ ಹೋದ್ರೆ, ಆ ಹೋಲ್ಸೇಲರ್ ಕಡೆ ಹೋದ್ರೆ, ಬಿಗ್ ಹೋಲ್ಸೇಲರ್, ಡೈಲಿ 1 crore rupees ಬಿಸ್ನೆಸ್ ಇದೆ ಅವ್ರದ್ದು. ಸರಸ್ವತಿ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ ಕೋಲ್ಹಾಪುರದಲ್ಲಿ, ವೆರಿ ಬಿಗ್, ವೆರಿ ಗುಡ್. ಅವ್ರ ಕಡೆಯಿಂದ ಹೋದ ತಕ್ಷಣ ನಾನು 300 ಸೀರೆ ನನ್ನ ಲೈಫ್ ಅಲ್ಲಿ ಅವಾಗ ಚೇಂಜ್ ಆಯ್ತು. ಹೋಲ್ಸೇಲರಿಗೆ ಏನ್ ರೇಟ್ ಹೇಳ್ಬೇಕು, ರಿಟೇಲರಿಗೆ ಏನ್ ರೇಟ್ ಹೇಳ್ಬೇಕಂತ ಹೇಳಿ. ಇವರು B2B2 ಇವರು ಸರಸ್ವತಿ. ಈ B2B ಬೇರೆ, ಈ B2B2 ಅವ್ರಿಗೆ ಯಾವ ರೀತಿ ಹೇಳ್ಬೇಕಂತ ಹೇಳಿ ತಿಳ್ಕೊಂಡಿದ್ದೀನಿ ಮೇಡಮ್. ಓಕೆ, ವೆರಿ ನೈಸ್ ಸರ್. ಸರ್, ನಿಮ್ಮ ಪರ್ಸನಲ್ ವ್ಯಾಲ್ಯೂ ಸಿಸ್ಟಮ್ಸ್ ಏನೇನ್ ಫಾಲೋ ಮಾಡಿದೀರಾ ಸೋ ಫಾರ್? ಮತ್ತೆ ನಿಮ್ಮ ಬಿಸ್ನೆಸ್ ನ ವ್ಯಾಲ್ಯೂ ಸಿಸ್ಟಮ್ ಏನು ಹೇಳಿ ಸರ್? ನನ್ನ ವ್ಯಾಲ್ಯೂ ಅಂತಂದ್ರೆ ಮೇಡಮ್, ಟೈಮ್ ಟು ಟೈಮ್ ನಾನು ಎಲ್ಲರಿಗೆ ಪೇಮೆಂಟ್ ಮಾಡೋದ್ರಿಂದ ನನ್ನ ವ್ಯಾಲ್ಯೂ ಸಖತ್ತಾಗಿ ಬೆಳೀತಾ ಇದೆ ಅಂತ. ಒಮ್ಮೆ ಮಾತು ಕೊಟ್ಟ ಮೇಲೆ ಆ ಮಾತನ್ನು ಉಳಿಸ್ಕೊಂಡಿದ್ದೀನಿ. ಈ ತಿಂಗಳ ನಿನಗೆ 500 ಸೀರೆ ತಗೊಂತೀನಿ ಅಂದ್ರೆ 200 ಸೀರೆ ತಗೊಂತೀನಿ. ಆ ಒಂದು ವ್ಯಾಲ್ಯೂ ನಂದು ಮಾರ್ಕೆಟ್ ಅಲ್ಲಿ ಫುಲ್ ಗ್ರಿಪ್ ಆಗಿದೆ. ಮತ್ತ ಪೇಮೆಂಟ್ ಮೆಥಡ್ ಇದೆಯಲ್ಲ ನಂದು, ಬೇರೆದಕ್ಕಿಂತ ಡಿಫ್ರೆನ್ಸ್ ಇದೆ. ಅವ್ರು 3 months ಕೊಡ್ತೀನಿ ಅಂತ ಹೇಳ್ತಾರ, ನಾನು 3 months ಬಿಫೋರ್ ಚೆಕ್ ಕೊಟ್ಟು ಕಳಿಸ್ಬಿಡ್ತೀನಿ ಅವ್ರಿಗೆ. ಈ ಒಂದು ನನ್ನ ಕ್ರೆಡಿಟ್ ವ್ಯಾಲ್ಯೂ ಇದೆಯಲ್ಲ ಬಜಾರಲ್ಲಿ ಫುಲ್ ಬೆಳೀತಾ ಇದೆ ಮೇಡಮ್ ನಂದು. ವೆರಿ ನೈಸ್. ಸೊ ಟ್ರಸ್ಟ್ ಬಿಲ್ಡ್ ಆಗಿದೆ ನಿಮ್ ಬ್ರ್ಯಾಂಡ್ ಮೇಲೆ, ನಿಮ್ಮ ವೆರಿ ನೈಸ್. ನಮ್ ಕಂಪ್ನಿ ಬಗ್ಗೆ ಬಹಳ ನಂಬಿಕೆ ಬಂದು ನಾನು ಇದು ಮಾಡ್ಕೊಂಡಿದ್ದೀನಿ ನೋಡ್ಕೊಂಡು. ನೈಸ್ ಸರ್. ಸೊ ನಿಮ್ ಬಿಸ್ನೆಸ್ ಅಲ್ಲಿ ಬೇರೆ ಇನ್ನೇನಾದ್ರು ವ್ಯಾಲ್ಯೂ ಸಿಸ್ಟಮ್ ಫಾಲೋ ಮಾಡ್ತೀರಾ ಸರ್, ಪರ್ಸನಲ್ ಆಗಿ ಮತ್ತೆ ಅವ್ರ ಫ್ಯಾಮಿಲಿನಲ್ಲಿ? ಪರ್ಸನಲ್ ಆಗಿ ಅಂದ್ರೆ ಮೇಡಮ್, ಒಂದು ಅಚೀವ್ಮೆಂಟ್ ಇದೆ.
ನನ್ನ ವ್ಯಾಲ್ಯೂ ಬೆಳೆಸ್ಬೇಕಂತಂದ್ರೆ ನಾನು ನನ್ನ ಕಂಪ್ನಿ ನನ್ನ ಸ್ಟಾಪ್ ಲಿಂದ ನಡಿಬೇಕು ಅನ್ನೋದು ಒಂದು ವ್ಯಾಲ್ಯೂ ನಾ ಬಹಳ ಅದು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರಿಗೆ ಎಲ್ಲ ಫುಲ್ ಪವರ್ ಕೊಟ್ಟಿದೆ. ಇವತ್ತು ನನ್ನ ಪರ್ಚೇಸರ್ ನಾನು ಒಬ್ಬ ಪರ್ಚೇಸ್ ಮ್ಯಾನೇಜರ್ ಮಾಡಿದ್ದೀನಿ. ಇವತ್ತು ಯಾರು ವಿವರ್ಸುದು ನನಗೆ ಫೋನ್ ಬರಲ್ಲ. ಅವ್ರು ಫೋನ್ ಮಾಡ್ತಾರೆ, ಸರ್ ನಿಮ್ ಹುಡುಗ ಇವತ್ತು 200 ಸೀರೆ ಆರ್ಡರ್ ಕೊಟ್ಟ ನನಗೆ ಅಂತೇಳಿ ಪರ್ಸನಲ್ ಫೋನ್ ಮಾಡ್ತಾರೆ. ಯಾವ ಡಿಸೈನು ಯಾವ್ದು ಅನ್ನೋದು ಹೇಳಲ್ಲ. ಸರ್ ನಿಮ್ ಹುಡುಗ ಚೆನ್ನಾಗಿದ್ದಾನೆ ಅಂತ ಹೇಳಿ ಅವರು ವ್ಯಾಲ್ಯೂ ನೋಡಿ ಸರ್ ಎಷ್ಟು ವ್ಯಾಲ್ಯೂ ಬೆಳೆಸಿದೀನಿ ಅಂದ್ರೆ ಆ ಪರ್ಚೇಸ್ ಮ್ಯಾನೇಜರ್ ಹೆಸರು ಹೇಳಿ ನಮ್ ಕಂಪ್ನಿ ಈ ರೀತಿ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾರ. ಅವ್ರ ಕಡೆ ಅವ್ರ ಹುಡುಗ ಫೋನ್ ಮಾಡಿದ್ರೆ ಇವ್ರು ಪರ್ಚೇಸ್ ಮಾಡ್ತಾರ ಅಂತ ಹೇಳಿ. ಇದು ಒಂದು ನಮ್ದ ಕಂಪ್ನಿ ವ್ಯಾಲ್ಯೂ ಆಡ್ ಆಗಿದೆ ನನ್ನ. ಅಂದ್ರೆ ಎಂಪ್ಲಾಯ್ಸ್ ನ ಸ್ಟ್ರಾಂಗ್ ಆಗಿ ಬೆಳೆಸುವಂತದ್ದು. ಆಟೋಮೇಶನ್ ಮಾಡಿ ಮಲ್ಟಿಪಲ್, ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಮಲ್ಟಿಪಲ್ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂತ. ಸೊ ಇದೇನಾ ಸೀಕ್ರೆಟ್ ನಿಮ್ ಮಲ್ಟಿಪಲ್ ಬಿಸ್ನೆಸ್ ರನ್ ಮಾಡ್ತಾ ಇರೋದಕ್ಕೆ? ಎಂಪ್ಲಾಯ್ಸ್ ನ ಬೆಳೆಸಿ ಅವರಿಗೆ ಟ್ರಸ್ಟ್ ಗೆ ಒಂದು ವ್ಯಾಲ್ಯೂ ಇರೋದು. ಮಲ್ಟಿಪಲ್ ಬಿಸ್ನೆಸ್ ಅಲ್ಲಿ ಒಂದು ಟ್ರಸ್ಟ್ ಮೇಡಮ್. ನಾನು ಎದುರುಗಡೆ ಮನುಷ್ಯನ ಯಾವತ್ತು ಅವ್ರ ವ್ಯಾಲ್ಯೂಯೇಷನ್ ನೋಡಿಲ್ಲ, ಬಟ್ ಅವ್ರ ಮೇಲೆ ಟ್ರಸ್ಟ್ ಮಾಡಿದ್ದೀನಲ್ಲ, ನನ್ನ ಹಾರ್ಟ್ಲಿ ಕೊಡ್ತಾ ಇರ್ತೀನಿ. ನಾನು ಟ್ರಸ್ಟ್ ಮಾಡಿದ್ದಕ್ಕೆ ನನಗೆ 100% ಇದಾಗಿದೆ. ನಾ 2007ರಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಗೆ 20 lakhs ಕೊಟ್ಟೆ, ವಿದೌಟ್ ಅಗ್ರಿಮೆಂಟ್, ವಿದೌಟ್ ಇದು ಮೇಡಮ್, ಏನು ಬರ್ಸ್ಕೊಂಡಿದ್ದಿಲ್ಲ. 20 lakhs ಕೊಟ್ಟೆ. ಆಫ್ಟರ್ 6 months, ಆಫ್ಟರ್ 1 year ನಾನು ಹೋದ ತಕ್ಷಣ ಒಬ್ಬ ಸೆಕ್ಯೂರಿಟಿ ನಾನು ಹೊರ ನಿಂದಿಸಿದ. ನೀವ್ ಯಾರು ಅನ್ನೋದು ಗೊತ್ತಿಲ್ಲ, ಅಷ್ಟೊಂದು ಕಂಪ್ನಿ ಬೆಳೆದು ಬಿಡ್ತು. ದಟ್ಟೆ ಅವ್ರ MD ನಮ್ಮ ಪವಿತ್ರ ಅಂತ ಹೇಳಿ, ಅವರು ವಿದ್ಯಾ ಇನ್ಫೋ ಮೀಡಿಯಾ ಅಂತ ಹೇಳಿ ನಾನು ಹೋಗಿ ಕೇಳಿದೆ, ಹಿಂಗಾಗಿದೆ ನನ್ಗೆ ಹೊರ ನಿಂದಿಸಿ ನನಗೂ ಒಂದು ಕಂಪ್ನಿ ಐಡಿ ಕಾರ್ಡ್ ಮಾಡಿಕೊಡಿ ಅಂತ ಹೇಳಿ ಕೇಳಿದೆ. ಅಷ್ಟೊಂದು ಟ್ರಸ್ಟ್ ಮಚ್ಚ ನಾನು. ಅವಾಗ ನಾನು ಕೇಳಿದೆ ನನ್ನ ಕಂಪ್ನಿ ವ್ಯಾಲ್ಯೂ ಏನಾಗಿದೆ, ನನಗೆ ಎಷ್ಟು ಶೇರ್ಸ್ ಇದೆ, ಏನಿದೆ, ಏನು ಬರ್ಸ್ಕೊಂಡಿದ್ದಿಲ್ಲ. ಅವತ್ತು ಅದನ್ನೆಲ್ಲ ನನ್ನ ಕಡೆ ಬುದ್ಧಿ ಇತ್ತಂದ್ರೆ ಇವತ್ತು ವರ್ತ್ ಆಫ್ ನಾನು 50 crores ಮನುಷ್ಯ ಇರ್ತಾ ಇದ್ದೆ. ಬಟ್ ನಾನು ಅವತ್ತು ಬರ್ಸ್ಕೊಂಡಿದ್ದಿಲ್ಲ, ಇವತ್ತು 10 crores ಮನುಷ್ಯ ಇದ್ದೀನಿ ಮೇಡಮ್ ನಾನು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮಿಸ್ಟೇಕ್. ಆನ್ ಪೇಪರ್ಸ್ ಮೇಲೆ ಕರೆಕ್ಟ್ ಆಗಿ ಇರುವಂತದ್ದು, ಎಷ್ಟೇ ಇದಿದ್ರೂನು ಪೇಪರ್ಸ್ ಮೇಲೆ ಬರ್ದು ಒಂದ್ ಮೂಲೆಯಲ್ಲಿ ಹಾಕಿಟ್ಟಿರೋದು ಯಾವಾಗ್ಲೂ ಒಳ್ಳೇದು. ಎಸ್ ಮೇಡಮ್, ಎಸ್. ಅದು ಕಲ್ಕೊಂಡಿದ್ದಂತಂದ್ರೆ ಅದು ಒಂದು ಇದು ಮೇಡಮ್. ಇವಾಗ ಎಲ್ಲ ಬಿಸ್ನೆಸ್ ಅಲ್ಲಿ ನಮ್ಮ ಪಾರ್ಟ್ನರ್ಸ್ ಎಲ್ಲ, ನಾವು ಬಿಲ್ಡರ್ಸ್, ನಾವೊಂದು ರಿಯಲ್ ಎಸ್ಟೇಟ್ ಮಾಡೋ ಎಲ್ಲಾ ಪಾರ್ಟ್ನರ್ಸ್ ಎಲ್ಲಾನು ಪೇಪರ್ ಅಲ್ಲಿ ಡೈಲಿ ಬರ್ಕೊಂಡು ಒಂದು ಡೈರಿಯಲ್ಲಿ ಬರ್ಕೊಂಡು 4 ಜನ ಸೈ ಮಾಡಿ ಇಟ್ಟಿರ್ತೀವಿ. ಯಾಕಂದ್ರೆ ನಾವೇನಾದ್ರೂ ನಮ್ಮ ಮುಂದೆ ನಮ್ಮ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಡೈರಿ ಮೇಂಟೈನ್ ಮಾಡಿದ್ವಿ. ಏನ್ ಮೀಟಿಂಗ್ ಆಗುತ್ತೆ, ಏನ್ ಶೇರ್ಸ್ ಬರುತ್ತೆ, ಏನ್ ದುಡ್ಡು ಬರುತ್ತೆ, ಅದನ್ನೆಲ್ಲ ಬರ್ಕೊಂಡು ಹೋಗ್ತಾ ಇರ್ತೀವಿ. ಸೂಪರ್ ಸರ್, ವೆರಿ ನೈಸ್, ವೆರಿ ನೈಸ್ ಸರ್. ಮತ್ತೆ ನಿಮ್ಮ ಫ್ಯೂಚರ್ ನ ಏನು ಗುರಿ ಏನು ಸರ್ ಇಲ್ಲಿಂದ? ಅಂದ್ರೆ ನಿಮ್ಮ ಇಂಡಸ್ಟ್ರಿ ವೈಸ್ ಗುರಿ ಏನು, ಆರ್ ನಿಮ್ಮ ಬಿಸ್ನೆಸ್ ವೈಸ್ ಗುರಿ ಏನು? ಓಕೆ, ನಾನು ಈ ಬಿಸ್ನೆಸ್ ಟೆಕ್ಸ್ಟೈಲ್ ಬಿಸ್ನೆಸ್ ಅಂದ್ರೆ ಸೀಸನೇಬಲ್ ಬಿಸ್ನೆಸ್ ಮೇಡಮ್. ಇದು ಬಂದು ಒಂದು 4 months 5 months. ಆಫ್ಟರ್ 5 months ಅದಕ್ಕೆ ಏನ್ ಪ್ರಾಫಿಟ್ ಬರುತ್ತೆ, ಖರ್ಚಾಗುತ್ತೆ, ಅಷ್ಟೇ ಹೋಗುತ್ತೆ. ಅದು 5 months ಅರ್ನಿಂಗ್ ಮಾಡ್ಕೋಬಹುದು ನಾವು ಇದರಲ್ಲಿ. ಅಷ್ಟೊಂದು ಸ್ಪೀಡ್ ಆಗಿರುತ್ತೆ ಬಿಸ್ನೆಸ್. ಇನ್ನ 6 ತಿಂಗಳ ಇದು ನಮ್ಮ ಖರ್ಚಿನ ಪೂರ್ತಿಯಾಗಿ ಬಿಸ್ನೆಸ್ ಅಂತಾರಲ್ಲ, ಆ ರೀತಿ ಆಗುತ್ತೆ ಇದು. ಟೋಟಲ್ ಎವರೇಜ್ ತೆಗೆದು ನೋಡಿದ್ರೆ ವೆರಿ ಗುಡ್. ಯಾಕಂದ್ರೆ ಮಾರ್ಜಿನ್ ಚೆನ್ನಾಗಿರ್ತಿದೆ ಇದರಲ್ಲಿ. ಬೇರೆ ಇದಕ್ಕಿಂತ ನಾವು ಒಂದು 15 to 20% ಮಾರ್ಜಿನ್ ಮಾಡ್ತಾ ಇದೀವಿ ಮೇಡಮ್ ಇದರಲ್ಲಿ. ಯಾವ ಬಿಸ್ನೆಸ್ ಅಲ್ಲಿ ನಾನು ನಮ್ಮ ಬೇರೆ ಬಿಸ್ನೆಸ್ ನನ್ನ ಫ್ರೆಂಡ್ಸ್ ಎಲ್ಲಾರು BTS ಸೇರಿದ ಮೇಲೆ ಡಿಸ್ಕಸ್ ಮಾಡ್ತಾ ಇರ್ತೀವಲ್ಲ, ಅವಾಗ ಹೇಳ್ತಾ ಇದ್ದಾರೆ ನಮ್ದೆಲ್ಲ 3% ಇದೆ, 4% ಇದೆ. ನಾನು ನೆಕ್ ಟು ನೆಕ್ ಇದ್ದಿರಲ್ಲಪ್ಪ, ಹೆಂಗ್ ಮಾಡ್ತೀರಾ ನೀವು? ಯಾವ್ದಾದ್ರು 5,000 ರೂಪಾಯಿ ಹಾಕೊಂಡು ಹೋದ್ರೆ 2 ಲಕ್ಷ ಸೇಲ್ ಮಾಡಿದ್ದು ಹೋಗ್ಬಿಡ್ತಲ್ಲ, ನಮ್ದು ಇಷ್ಟೊಂದು ರಿಸ್ಕ್ ಬಿಸ್ನೆಸ್ ಅಲ್ಲ ಅಂತ ನಾ ಕೇಳ್ತಾ ಇದ್ದೆ. ಅವರು ಕೂಡ ಅದ್ ಹೇಳ್ತಾ ಇದ್ರು, ಈ ಬಿಸ್ನೆಸ್ ಹಿಂಗಿದೆ ಅಂತ ಹೇಳಿ. ನಮ್ದು 6 ತಿಂಗಳು ಬಿಸ್ನೆಸ್ ಮಾಡಿದ್ರು ಅವ್ರಿಗೆ ಪ್ರಾಫಿಟಬಲ್ ಇರ್ತೀವಿ ಮೇಡಮ್. ಫ್ಯೂಚರ್ ಅಲ್ಲಿ ನಂದು ಇದನ್ನ ಒಂದು 15 crores rupees ಟಚ್ ಆಗ್ಬೇಕು ಅನ್ನೋದಿದೆ ಮೇಡಮ್. ನಂದು ಇವಾಗ 6 to 7 crores ಇದೆ. ಯಾಕ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬರೋ ದಿವಸಗಳಲ್ಲಿ ಈ ರೀತಿ ನಮ್ಮ ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗ್ತಾ ಇದೆ. ಇದು ನಮ್ಮ ಒಂದು ಸಾರಿ ಬಿಸ್ನೆಸ್, ಜನ ಹೋಗ್ತಾ ಇದಾರ. ನಾವು ನಮ್ಮ ವ್ಯೂವರ್ಸ್ ನಾನು ಬಿಟ್ಕೊಡ್ತಾ ಇಲ್ಲ. ಬೇರೆ ಕಡೆ ಮಾಲ್ ಇಲ್ಲ ಅಂದ್ರೆ ನನ್ನ ಕಡೆ ಇರುತ್ತೆ. ಈ ಒಂದು ಕಾನ್ಫಿಡೆನ್ಸ್ ಲಿಂದ ನಾನು ರಿಚ್ ಆಗ್ಬಹುದು, ಒಂದು 15 crores, ಮತ್ತೆ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಆಗ್ಬೋದು ಅಂತಂದು ಇರ್ತೀನಿ. ಪರ್ಸನಲ್ ಬಂದ್ರೆ ವಿದಿನ್ 2 years ಆಫ್ಟರ್ 60 ಹಾಕಿ ನಾನು ಇನ್ನ 2 years ಹೋದ್ರೆ 60 years ಅನ್ನೋತ್ತಿಗೆ ವರ್ತ್ ಆಫ್ ಕಂಪ್ನಿ ಒಂದು ಟೆಕ್ಸ್ಟೈಲ್ ಇದ್ದು ಒಂದು 10 to 15 crores ಇರ್ಬೇಕು. ನನ್ನ ವರ್ತ್ ಒಂದು 50 crores ಇರ್ಬೇಕು ಅನ್ನೋದು ಒಂದು ನಂದು ಆಸೆ ಇದೆ. ವೆರಿ ನೈಸ್, ವೆರಿ ನೈಸ್ ಸರ್.
ಬ್ಯೂಟಿಫುಲ್. ಸರಿ, ನಿಮ್ಮ ಇಂಡಸ್ಟ್ರಿ ಫ್ಯೂಚರ್ ನೋಡಿದ್ರೆ, ಅಂದ್ರೆ ಓವರ್ ಆಲ್ ಸಾರಿ ಇಂಡಸ್ಟ್ರಿ ಫ್ಯೂಚರ್ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ಅಂದ್ರೆ ಈಗ ಯಂಗ್ ಜನರೇಷನ್ ಅವರು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿಂದ ಲೆಟ್ಸೆ ಒಂದು 20 ವರ್ಷ ಲೆಕ್ಕ ತಗೊಳ್ಳಿ. ಸೊ ಹ್ಮ್. ಹೇಗಿರುತ್ತೆ ನಿಮ್ಮ ಇಂಡಸ್ಟ್ರಿ ಭವಿಷ್ಯ? ಅಂದ್ರೆ ತುಂಬಾ ಜನ ಹೇಳ್ತಾರೆ ಹೋಗ್ತಾ ಹೋಗ್ತಾ ಜನ ಏನೋ ಲೈಕ್ ಯಂಗ್ಸ್ಟರ್ಸ್ ಸಾರಿ ಉಡೋದಿಲ್ಲ, ಇಂಟ್ರೆಸ್ಟ್ ತೋರ್ಸೋದಿಲ್ಲ ಅಂತ. ನಿಮ್ಗೇನ್ ಅನ್ಸುತ್ತೆ ಅದ್ರ ಬಗ್ಗೆ? ನಿಮ್ಮ ಇಂಡಸ್ಟ್ರಿ ಭವಿಷ್ಯ ಹೇಗಿದೆ? ಇಂಡಸ್ಟ್ರಿ ಭವಿಷ್ಯ ಒಂದು ಮಾತಲ್ಲಿ ನನ್ನ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್. ಹ್ಮ್ ಈ ಹ್ಮ್ ಒಂದು ನಮ್ಮ ಇಂಡಿಯನ್ ಕಲ್ಚರ್ ಇದೆಯಲ್ಲ, ಹ್ಮ್ ಯಾವತ್ತಿನ ನಾನು ಜುಬ್ಬ ಹಾಕೊಂಡು ಮ್ಯಾರೇಜ್ ಮಾಡ್ಕೊಳಲ್ಲ, ಅವತ್ತಿನ ತನ ಇಂಡಸ್ಟ್ರೀಸ್ ಇರುತ್ತೆ. ಯಾಕಂದ್ರೆ ಆ ಕಲ್ಚರ್ ನಮ್ಮಲ್ಲಿ ಹಿರಿಯರು ಮಾಡಿಕೊಟ್ಟು ಹೋಗಿದಾರ. ಸೀರೆನೂ ಉಟ್ಕೋಬೇಕು, ಇದೇ ಸೀರೆ ಇರ್ಬೇಕು, ಇದ್ರಲ್ಲಿ ಇದನ್ನೇ ಇರ್ಬೇಕು ಅನ್ನೋದು ಏನಿದೆಯಲ್ಲ, ಆ ಸೀರೆ ಲೈಫ್ ಅಲ್ಲಿ ಚೇಂಜ್ ಆಗಲ್ಲ ಮೇಡಮ್. ಆ ಕರೆಕ್ಟ್. ಒಂದು ಲಕ್ಷ್ಮಿ ಗುಡಿ ಹೋಗ್ಬೇಕಂತಂದ್ರೆ ಹ್ಮ್ ಇವತ್ತಾದ್ರೂ ಕಲ್ಚರ್ ಇದ್ ಮನೆಯವರು ಸೀರೆ ಉಟ್ಕೊಂಡು ಹೋಗ್ತಾರೆ ಹೊರತ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋಗಲ್ಲ. ಹಾಕಲ್ಲ, ನಿಜ. ಅದೇ ರೀತಿ ಮ್ಯಾರೇಜ್ ಮಾಡ್ಕೋಬೇಕಂತಂದ್ರೆ ಹ್ಮ್ ಮ್ಯಾರೇಜ್ ಅಲ್ಲಿ 100 ಜನ ಬಂದ್ರೆ 70 ಜನ ಸೀರೆ ಉಟ್ಕೊಂಡವರೇ ಸೀರೆ ಇರ್ತಾರೆ. ಉಟ್ಕೊಂಡು ಬಂದಿರ್ತಾರೆ, ಎಸ್, ನಿಜ. ಈ ನಮ್ದು ಈ ಒಂದು ಕಲ್ಚರ್ ಇದೆ ಅಲ್ಲ ಮೇಡಮ್, ಹ್ಮ್ ಅದರಲ್ಲಿ ಎಕ್ಸ್ಪ್ರೆಸ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಹ್ಮ್ ಕಲ್ಚರ್ ಇದೆ, ಇವತ್ತಾದ್ರೂ ಆ ಹೆಣ್ಮಗಳು ತಾಳಿ ಕಟ್ಟು ಮುಂದೆ, ದೇವ್ರ ಹ್ಮ್ ಗುಡಿ ಮುಂದೆ ಮನೆಯಲ್ಲಿ ತಾಳಿ ಕಟ್ಟು ಮುಂದೆ 9 ಮೀಟರ್ ಸಾರಿನ ಉಟ್ಕೊಂತಾಳೆ, ಹೊರತಾಗಿ 6 ಮೀಟರ್ ಉಟ್ಕೊಳಲ್ಲ. ಆ ಉಟ್ಕೊಳ್ಳೋದಿಲ್ಲ. ಒಂದು ಕಲ್ಚರ್ ಇರೋದ್ರಿಂದ ಅದು ರೀತಿ ಇದೆ. ಹೌದು. ಕೇರಳದಲ್ಲಿ ವೈಟ್ ಸೀರೆ ಹಾಕೊಂಡ ಮೇಲೆ ಸೀರೆ ಮಾಡ್ಬೇಕಂತಿದೆ. ವೆಸ್ಟ್ ಬೆಂಗಾಲ್ದಲ್ಲಿ ಇದೇ ಸೀರೆ ಉಟ್ಬೇಕಂತಿದೆ. ಈ ಒಂದು ಹ್ಮ್ 7-8 ಸ್ಟೇಟ್ ಅಲ್ಲಿ ನಮ್ಮ ಸೌತ್ ಕಡೆ, ಹೌದು. ಸೌತ್ ಅಲ್ಲಿ ಹಿಂಗಿದೆ. ನಾರ್ತ್ ಅಲ್ಲಿ ಮಾತಾಡಕ್ ಆಗಲ್ಲ. ಅವ್ರದ್ದು ಹ್ಮ್ ಒಂದೇ ಲಂಗ ಗೋಣಿ ಮೇಲೆ ಅವ್ರದ್ದು ಮ್ಯಾರೇಜ್ ಆಗುತ್ತೆ. ಬಟ್ ನಮ್ಮ ಈ ಸೌತ್ ಕಲ್ಚರ್ ಇದೆಯಲ್ಲ, ಸೌತ್ ಕಲ್ಚರ್ ಇದು ನಮ್ಮ ಹಿಂದಿನ ಪರಂಪರೆಯಿಂದ ಬಂದಂತ ಒಂದು ಕಲ್ಚರ್. ಈ ಹ್ಮ್ ಸೀರೆ ಇನ್ನ 100 ವರ್ಷ ಇರುತ್ತೆ. ಇಂಡಸ್ಟ್ರಿ ಕಮ್ಮಿ ಆಗ್ಬೋದು ಹೊರತಾಗಿ ನಮ್ಮ ಯಾವತ್ತಿನ ತನ ನಮ್ಮ ಮ್ಯಾರೇಜ್ ನಮ್ಮ ಮನಿ ಮುಂದೆ ಆಗುತ್ತೆ, ನಮ್ಮ ಒಂದು ಇದ್ರಲ್ಲಿ ಆಗುತ್ತೆ. ಈ ಒಂದು ಸಂಸ್ಕೃತಿ ಇರೋದ್ರಿಂದ ಈ ಇಂಡಸ್ಟ್ರೀಸ್ ಏನ್ ಲಾಸ್ ಆಗಲ್ಲ ಅಂತ ನನಗ್ ಅನಿಸ್ತಾ ಇದೆ ಮೇಡಮ್. ಯಾಕಂದ್ರೆ ಖಂಡಿತ ಸರ್. ಕಾನ್ಫಿಡೆನ್ಸ್ ಇದೆ, ಈ ಕಲ್ಚರ್ ಹೋಗಲ್ಲ, ಕಮ್ಮಿ ಆಗುತ್ತೆ ಬಿಸ್ನೆಸ್. ಈಗೇನ್ ಹ್ಮ್ ನಾನು 100 ರೂಪಾಯಿ ಮಾರ್ತಾ 100% ಇದೆ, 60% ಬರ್ಬೋದು. ಆ ಹ್ಮ್ 100 ಇದ್ದಿದ್ದು 160 ಆಗಲ್ಲ. ಹ್ಮ್ ಹ, ಕಲ್ಚರ್ ಅಂತೂ so ಖಂಡಿತ ಇದ್ದೇ ಇರುತ್ತೆ. ನೀವ್ ಹೇಳ್ತಾ ಇರೋದು ನಿಜ ಇದೆ ಸರ್. ಅಂದ್ರೆ ಎಷ್ಟೇ ಮಾಡರ್ನೈಸ್ ಆದ್ರೂನು ಒಳಗಡೆ ನಮ್ಗೆ ಒಂದು ಕೆಲವೊಂದು, ನೀವ್ ಹೇಳ್ದಂಗೆ ಮದ್ವೆ ಕೆಲವೊಂದು ಕಾರ್ಯ ಎಲ್ಲ ಬಂದಾಗ ಹಿಂಗೆ ಇರ್ಬೇಕು ಅಂತ ಅವರಿಗೂ ಆಸೆ ಇರುತ್ತೆ. yes, ಮತ್ತೆ ಮೇ ಬಿ ಈಗಿನ ಯಂಗ್ಸ್ಟರ್ಸು ಹಳಬ್ರ ತರ ಡೈಲಿ ರುಟೀನ್ ಇದ್ರಲ್ಲಿ ಉಡ್ದೇ ಇರ್ಬೋದು, ಬಟ್ ಡೆಫಿನೆಟ್ಲಿ ಒಕೇಶನ್ಸ್ಗೆ ಮತ್ತೆ ಇಂಪಾರ್ಟೆಂಟ್ ಇದ್ ಬಂದಾಗ ಸೀರೆನೆ ಪ್ರಿಫರ್ ಮಾಡ್ತಾರೆ. ಡೆಫಿನೆಟ್ಲಿ ಮೇಡಮ್. ದಟ್ ಈಸ್ ದೇರ್. ಅದು ಕಮ್ಮಿ ಆಗ್ತಾ ಇದೆ. ಅದನ್ನ ನಾನಾದ್ರೂ ಹ್ಮ್ ಒಪ್ಕೊಂತೀನಿ. ಹ್ಮ್ ಯಾಕಂದ್ರೆ ಎಕ್ಸಾಂಪಲ್, ನಮ್ದು ಹ್ಮ್ ಬಾಗಲಕೋಟ್ ಬಾದಾಮಿ ತಾಲೂಕು, ಹ್ಮ್ ನಮ್ದು ಗುಳೇಗುಡ್ಡದಲ್ಲಿ ಹ್ಮ್ ಕಣ ಬ್ಲೌಸ್ ಇತ್ತು. ಕಣದ್ ಹ್ಮ್ ಬ್ಲೌಸ್ ಹ್ಮ್ ಅದು ಫೇಮಸ್. ನಮ್ಮಲ್ಲಿ ಕೈಮಗ್ಗನ ಒಂದು 2,500 ಮಗ್ಗ ಇತ್ತು. ಹ್ಮ್ ಇವತ್ತು 200 ಮಗ್ಗನಲ್ಲ, 20 ಮಗ್ಗನೂ ಇಲ್ಲ. ಯಾಕಂದ್ರೆ ಅದನ್ನ ಹಾಕೊಂಡವ್ರು ಮುದುಕಿಯರು ಅಲ್ಲ, ಮಹಾರಾಷ್ಟ್ರದಲ್ಲಿ ನೋಡಿರ್ಬೇಕು, ಬಾರ್ಡರ್ ಅಲ್ಲಿ ನೀವು ಹಳ್ಳಿಯಲ್ಲಿ ಅದು ಬ್ಲೌಸ್ ಹಾಕೊಂಡ ಕುಂದಿರ್ತಾ ಇದ್ರು. ಇಲ್ಕಲ್ ಸೀರೆ ಉಟ್ಕೊಂತ ಇದ್ರು, ಗುಳಗುಡ್ ಕಣ ಉಟ್ಕೊಂತ ಇದ್ರು. ಹ್ಮ್ ಫೇಮಸ್ ಅಂದ್ರೆ ಅದು ಹ್ಮ್ ಕಮ್ಮಿ ಆಗ್ತಾ ಇದೆ. ಬಟ್ ಅದು ಫ್ಯಾಷನ್ಗೆ ಹೋಗಿದೆ ಸ್ವಲ್ಪ. ಏನ್ ಫ್ಯಾಷನ್ಗೆ ಹೋಗಿದೆ ಅಷ್ಟು ನಡೀತಾ ಇದೆ ಮೇಡಮ್ ಇವಾಗ. ವೆರಿ ನೈಸ್, ವೆರಿ ನೈಸ್. ಸೊ ಹ್ಮ್. ಈ ಇಂಡಸ್ಟ್ರಿನಲ್ಲಿ ಮತ್ತೆ ಇನ್ನೇನಾದ್ರು ಬದಲಾವಣೆ ತರಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಸರ್? ಈಗ ಮಾರ್ಕೆಟ್ ಹೆಂಗ್ ಚೇಂಜ್ ಆಗಿದೆ ಮೇಡಮ್, ಈ ಮಾರ್ಕೆಟ್ ಹೆಂಗ್ ಚೇಂಜ್ ಆಗಿದೆ, ನಾವು ಹ್ಮ್ ಚೇಂಜ್ ಆಗ್ತಾ ಇದ್ದೀವಿ. ಖಂಡಿತ. ನಾನು ಇಂಡಸ್ಟ್ರಿಯಲ್ಲಿ ನಾನು ಇವಾಗ ಸೂರತ್ ಸಾರಿ ತರಿಸಿ ಮಾಡ್ತಾ ಇದ್ದೀನಿ. ಹ್ಮ್ ಬರೋ ವರ್ಷದಿಂದ ಡ್ರೆಸ್ ಮೆಟೀರಿಯಲ್ ತಗೊಂಡ್ಬರ್ತಾ ಇದ್ದೀನಿ. ಹ್ಮ್ ಬರೋ ವರ್ಷದಿಂದ ಯಾವ್ದೋ ಒಂದು ಪ್ರೊಡಕ್ಷನ್ ಜೀನ್ಸ್ ಪ್ರೊಡಕ್ಷನ್ ಮಾಡಿ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ತಗೋಬೇಕಂತ ಮಾಡಿದ್ದೀನಿ. ಒಂದು ಟಿ ಶರ್ಟ್ ಡಿಸ್ಟ್ರಿಬ್ಯೂಟರ್ ತಗೋಬೇಕಂತ ಮಾಡಿದ್ದೀನಿ. ಒಂದು ನಾವು ಸ್ವಲ್ಪ ಇದು 60 ಇರುತ್ತೆ, ಇನ್ನು 40 ಬಿಸ್ನೆಸ್ ಈ ರೀತಿನೂ ಮಾಡ್ಬೇಕಂತ ಹೇಳಿ ಒಂದು ಐಡಿಯಾ ಇಟ್ಕೊಂಡಿದ್ದೀನಿ ಮೇಡಮ್ ಯೋಚನೆ ನಾನು. ಮಾಡಿದೀರಾ? ವೆರಿ ನೈಸ್. Definitely. ನಾನು ಹ್ಮ್. ಒಂದು ವಿಚಾರನ ಸೇರ್ಸಕ್ ಇಷ್ಟಪಡ್ತೀನಿ ಸರ್. ಸಾರಿ, ಇದು ನಾನು ಯೋಚನೆ ಮಾಡ್ತಾ ಇದ್ದೆ. ಹಂಗ್ ನೋಡಿದ್ರೆ ನಾವಿವತ್ತು ಶೋರೂಮ್ ಅಲ್ಲಿ ಸ್ವಲ್ಪ ಜನ ಬಂದು ತಗೊಳ್ಳೋದು ಕಡಿಮೆ ಆಗಿರ್ಬೋದು, ಬಟ್ ಆನ್ಲೈನ್ ಅಲ್ಲಿ ಜನ ತಗೊಳ್ತಾ ಇರೋ ರೀತಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಸೊ ಡೆಫಿನೆಟ್ಲಿ ಮೇಡಮ್. ಇವತ್ತು ನಾವು ವಾಪಸ್ ತಿರುಗಿ ನೋಡಿದ್ರೆ, ಮುಂಚೆ ಒಂದು 5ರಿಂದ 8 ವರ್ಷದಿಂದ ಆನ್ಲೈನ್ ಅಲ್ಲಿ ಇಷ್ಟೊಂದು ಜನ ಸೇಲ್ ಮಾಡ್ತಾ ಇರಲಿಲ್ಲ. ಸೇಲ್ ಮಾಡಿದ್ರೆ ಜನ ತಗೊಳಕ್ ಪ್ರಿಫರ್ ಮಾಡ್ತಿರ್ಲಿಲ್ಲ ಸೀರೆಗಳನ್ನ. ಡೆಫಿನೆಟ್ ಮೇಡಮ್. ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಈ 10-15 ಸಾವಿರ ರೂಪಾಯಿ ರೇಷ್ಮೆ ಸೀರೆಗಳನ್ನ ಆನ್ಲೈನ್ ಅಲ್ಲಿ ಜನ ಪರ್ಚೇಸ್ ಮಾಡಂಗಾಗಿದ್ದಾರೆ. 100 ಮೇಡಮ್ ಆನ್ಲೈನ್ ಡೆಫಿನೆಟ್ಲಿ. ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲಾ ತರ ಸೀರೆಗಳು, ಲೈಕ್ ನಮ್ಮ ಪಾಪ್ಯುಲೇಷನ್ ನೋಡಿದಾಗ 140 ಕೋಟಿ ಜನಸಂಖ್ಯೆ ಇದೆ ನಮ್ದು. ಸೊ ಅಷ್ಟು ದೊಡ್ಡ ಜನಸಂಖ್ಯೆ, ಡೆಫಿನೆಟ್ಲಿ ಒಂದು 35-40% ಫಿಮೇಲ್ ಇದ್ದಾರೆ. ನಂಗೆ ಎಕ್ಸಾಕ್ಟ್ಲಿ ನಂಬರ್ ಗೊತ್ತಿಲ್ಲ. ಸೊ ಓಕೆ ಮೇಡಮ್. ನನ್ನ ಪ್ರಕಾರ ತುಂಬಾ ಜನ ಯಾವುದೇ ಕಲ್ಚರ್ ಇಂದ ಬಂದಿದ್ರು ಸೀರೆ ಉಡ್ತಾರೆ ಅವರು. ಡೆಫಿನೆಟ್ಲಿ. ಸೊ ಬ್ರೈಟ್ ಫ್ಯೂಚರ್ ಅನ್ನೋದಿದೆ ಸಾರಿ ಇಂಡಸ್ಟ್ರಿನಲ್ಲಿ ಮುಂದೆ ಹೋಗ್ತಾ ಹೋಗ್ತಾ.
ಈಗ ಅದು ಫ್ಯೂಚರ್ ಹೆಂಗಾಗಿದೆ ಮೇಡಮ್ ಹೇಳ್ತೀನಿ. ಹ್ಮ್ ಹ್ಮ್ ಇವಾಗ ಲಂಗ ಟೈಪ್ ಬಂದ್ಬಿಟ್ಟಿದೆ. ಸೀದಾ ಸಾರಿ ಉಟ್ಕೊಂಡು ಲಂಗ ಹಾಕೊಂಡು ಹಿಂಗೆ ಸೆರಗ್ ಹಾಕೊಂಡ್ ಬಿಟ್ರೆ ರೆಡಿ ಮುಗೀತು. ರೆಡಿಮೇಡ್ ಸಾರಿ, ರೆಡಿ 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 ಟು ಸಾರಿ ಅಂತ. ವೇರ್ ಸಾರಿ. ಇವಾಗ ನನ್ನ ಇಂಡಸ್ಟ್ರಿಯಲ್ಲಿ ನಾ ಏನ್ ಚೇಂಜ್ ತಂದಿದ್ದೀನಿ ಅಂದ್ರೆ, ನೀವು ಈ ಸೀರೆ ತಗೊಂಡ್ರೆ ನಾ ಎಂಬ್ರಾಯ್ಡರಿಂಗ್ ನಾನೇ ಮಾಡಿಸ್ಕೊಡ್ತೀನಿ. ರೆಡಿ. ಸೊ ರೆಡಿ. ಟೈಮ್ ತಕ್ಕನಾಗಿ ಬದಲಾವಣೆ ಮಾಡ್ಕೊಂಡಿದ್ದೀರಾ ಎಸ್ ನೀವು ಎಸ್. ಕೂಡ. ನಾನು ನಾನು ಈ ವರ್ಷ ಈ ಒಂದು 2 ತಿಂಗಳಲ್ಲಿ ಒಂದು 40 lakhs ಹ್ಮ್ ವಿತ್ ನಾನು ಬ್ಲೌಸ್ ಸ್ಟಿಚಿಂಗ್ ಹ್ಮ್ ಅಂದ್ರೆ ಸ್ಟಿಚಿಂಗ್ ಅಲ್ಲ, ಅದಕ್ಕೆ ಎಂಬ್ರಾಯ್ಡರಿ ಮಾಡಿ ಡಿಸೈನ್ ಎಂಬ್ರಾಯ್ಡ್ರಿ ಬ್ಲೌಸಿಗೆ ಡಿಸೈನ್ ಮಾಡಿ ಕೊಡ್ತೀರಾ. ಡಿಸೈನ್ ಅದು ಮಾಡಿಕೊಟ್ಟೆ. ವ್ಯಾಲ್ಯೂ ಆಡ್ ಮಾಡುತ್ತೆ ನಿಮ್ಮ ಸ್ಯಾರೀಸ್ಗೆ. ಎಸ್ ಎಸ್. ಹಿಂಗಾಗಿ ಅದು ಒಂದು 20 lakhs ನನಗೆ 2 ತಿಂಗಳಲ್ಲಿ ಒಂದು 10 ಲಕ್ಷ ಹ್ಮ್ ಬಿಸ್ನೆಸ್ ಇಂಪ್ಲಿಮೆಂಟ್ ಆಯ್ತು. ಚೆನ್ನಾಗಿದೆ, ವೆರಿ ನೈಸ್. ನಾನು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಂದು ಸ್ವಲ್ಪ ಡೌನ್ ಆಗ್ತಾ ಇತ್ತು ಇನ್ನ ಬಿಸ್ನೆಸ್. ಅದು ಒಂದು ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊಂಡೆ ನಾನು. ವೆರಿ ನೈಸ್. ಸೊ ನಿಮ್ ಪ್ರಕಾರ ಸರ್, ಪ್ರತಿಯೊಬ್ಬ ಉದ್ಯಮಿ ಯಶಸ್ವಿ ಆಗ್ಬೇಕಂದ್ರೆ ಏನು ಮುಖ್ಯವಾದ ವಿಚಾರಗಳಿರ್ಬೇಕು ಅವರಲ್ಲಿ? ಯಶಸ್ವಿ ಉದ್ಯಮಿಗೆ ಫಸ್ಟ್ ಹೇಳ್ಬೇಕು ಮೇಡಮ್, ನಾ ಮಾಡುವಂತ ಕೆಲಸ 100% ನನಗೆ ಕಾನ್ಫಿಡೆನ್ಸ್ ಇರ್ಬೇಕು. ಫಸ್ಟ್ ನಾನ್ ಮಾಡುವಂತ ಯಾವುದೇ ಬಿಸ್ನೆಸ್ ಇರ್ಲಿ, ನನಗೆ ಕಾನ್ಫಿಡೆನ್ಸ್ ಇರ್ಬೇಕು. ನಾ ಮಾಡುವಂತದ್ದು ಏರಿಯಾ ಅಂದ್ರೆ ಆ ಒಂದು ಪ್ರೊಡಕ್ಷನ್ ನಾವು ಏನ್ ಮಾಡ್ತಾ ಇದ್ದೀನಿ 100% ನಾನ್ ತಿಳ್ಕೊಂಡಿರ್ಬೇಕು ಫಸ್ಟ್. ಓಕೆ, ನಾಲೆಡ್ಜ್ ಇರ್ಬೇಕು. ಆ ಆ ಮೆಟೀರಿಯಲ್ ಬಗ್ಗೆ ನಾಲೆಜ್ ಇರ್ಬೇಕು. ನಾನು 2 ಫೇಲ್ ಆದೆ, ಆ ನಾಲೆಜ್ ಇಲ್ಲದಕ್ಕೆ ಫೇಲ್ ಆದೆ. ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ಬಂದ್ಮೇಲೆ ಅದೇ ಫೇಲ್ ಆಗ್ಬಾರ್ದು ಅನ್ನೋದು ಒಂದು ಕಲ್ಕೊಂಡ್ಬಿಟ್ಟೆ. ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು ನನಗೆ. ನಾನು ನಾನು ಹೇಳೋಕ್ಕಿಂತ ಅವ್ರು ಕೇಳೋಕ್ಕಿಂತ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಓ ನನಗೆ ಗೊತ್ತಿಲ್ಲಾರದ ವಿಷಯ ಹೇಳಿದ್ದಾನ ಅಂತ ಹೇಳಿ. ಬೇರೆದವರು ಹೇಳ್ತಾರ 100 rupees ಸಿಗುತ್ತೆ, ನೀ ಯಾಕೆ 110 ಮಾರ್ತಾ ಇದ್ದಿ ಅಂತ ಹೇಳಿ. ಸರ್ ನಾನ್ ಹಾಕ್ತಾ ಇರೋದು ರಿಲಯನ್ಸ್ ಕಂಪ್ನಿದು, ಅವ್ರು ಹಾಕ್ತಾ ಇರೋದು ಲೋಕಲ್ ಕಂಪ್ನಿದು. ಈ ರೀತಿ ಎಕ್ಸ್ಪ್ಲೇನ್ ಮಾಡಿದೆ, ವ್ಯಾಲ್ಯೂ ಬೆಳೆಸಲಿಕ್ಕೆ, ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ವ್ಯಾಲ್ಯೂ ಬೆಳೆಸಲಿಕ್ಕೆ. ಈ ಒಂದು ನಮ್ಗೆ 100% ನನಗೆ ಕಾನ್ಫಿಡೆನ್ಸ್ ಇರ್ಬೇಕು ಮೇಡಮ್ ಬಿಸ್ನೆಸ್ ಮಾಡೋದು. ಕಾನ್ಫಿಡೆನ್ಸ್ ಇರ್ಬೇಕು, ನಾವು ಅರ್ಥ ಮಾಡ್ಕೊಂಡಿರ್ಬೇಕು ನಮ್ಮ ಪ್ರಾಡಕ್ಟ್ ನಮ್ಮ ಸರ್ವಿಸ್ ಬಗ್ಗೆ. ನಮ್ ನಮಗೆ ಸರ್ವಿಸ್ ಹೆಂಗಿದೆ, ಪೂರ್ತಿ ಡೀಪ್ ಆಗಿ ಇಳಿದು ಅರ್ಥ ಮಾಡ್ಕೊಂಡಿರ್ಬೇಕು ನಾವು. ಅವಾಗ ನಾವು ಬಿಸ್ನೆಸ್ ಅಲ್ಲಿ ತುಂಬಾ ಮುಂದೆ ಹೋಗ್ಬೋದು. ಸರ್, ಯಾರೇ ಒಬ್ಬ ಬಿಸ್ನೆಸ್ ಓನರ್ ಯಶಸ್ವಿ ಆಗ್ಬೇಕು ಅಂದ್ರೆ ಮೆಂಟರ್ ಅಥವಾ ಒಬ್ಬ ಕೋಚ್, ಅವರ ಪಾತ್ರ ಏನ್ ಬರುತ್ತೆ ನಿಮ್ ಪ್ರಕಾರ? ಮೇಡಮ್ ನನಗ ತಿಳ್ಕೊಂಡ ಮೇಲೆ, ನಾನೀಗ 1 ವರ್ಷದಿಂದ ಅದೇ ದೀಪಕ್ ಅವ್ರದ್ದು ಒಂದೇ ಬಸ್ ಹೋಗಿದ್ದ ಸ್ಟೋರಿ ಹೇಳಿದ್ನಲ್ಲ, ಅದು ಕಲ್ಕೊಂಡ್ಮೇಲೆ ನನಗನ್ಸ್ತಾ ಇತ್ತು ಈ ರೀತಿ ಯಾರೋ ಒಬ್ರು ಮೆಂಟರ್ ಇರ್ಬೇಕಾಗಿತ್ತು ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್ ಗೆ ಮೆಂಟರ್ ಇಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಆಗಲ್ಲ ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ಸ್ಟೋರಿ ಓದಿದ ಹೊತ್ನ್ಯಾಗ ನೀಲ್ಕಾನಿ ಅವರಿಗೆ ಯಾರೋ ಒಬ್ರು ಅವ್ರಿಗೆ ಮೆಂಟರ್ ಅವರು ಇದ್ರು. ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರಿಗೆ ಒಬ್ರು ಡೈಲಿ ಬಂದು 1 ತಾಸು ಕ್ಲಾಸ್ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ 2-3 ಪುಸ್ತಕದಲ್ಲಿ ಓದಿದ್ದೆ. ಆಧಾರ್ ಕಾರ್ಡ್ ನಾನು ಕಾರ್ಡ್ ಮಾಡ್ಸಕ್ ಬಾಂಬೆದು ಹೋದಾಗ ಅವಾಗ ಒಬ್ರು ಹೇಳ್ತಾ ಇದ್ದ, ಅವ್ರಷ್ಟು ದೊಡ್ಡ ಬಿಸ್ನೆಸ್ ಅನ್ನು 1 hour ಅವರು ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಕೋಚಿಂಗ್ ತಗೊಂತಾರ ಅಂತ ಹೇಳಿ ನಾನು 2009ರಲ್ಲಿ ಓದಿದ್ದೆ. ಆದ್ರೆ ಅದನ್ನ ನನ್ನ ತಲೆಯಲ್ಲಿ ಇದ್ದಿಲ್ಲ, ಯಾಕಂದ್ರೆ ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ದಿಲ್ಲ ಅವಾಗ. ನಾನು ಒಬ್ನು ಸುಮ್ನೆ ಹಂಗೆ ಇಂಟ್ರೆಸ್ಟ್ ಕೊಡೋದು ತಗೊಳೋ ಇದ್ದೆ, ಬಿಸ್ನೆಸ್ ಮ್ಯಾನ್. ಆಫ್ಟರ್ ನಾನು ಈ ಸೇರಿದ ಮೇಲೆ ಒಬ್ರು ಮೆಂಟರ್ ಬೇಕಂತ ಹೇಳಿ ನಾನು ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡೋ ಟೈಮಲ್ಲಿ ಸಿಕ್ಕಿದ್ದ BTA. ಅವಾಗ ಅವ್ರ ಐಡಿಯಾಸ್ ಬಂದ್ವಲ್ಲ, ಇಂಪ್ಲಿಮೆಂಟೇಷನ್, ನನ್ನ ಇದನ್ನ ಸ್ಟಾಕ್ ಇದನ್ನ ನಂದು ಅವಾಗ ಯಾವಾಗ್ಲೂ ಗುಡಾನ್ ಫುಲ್ ಇರೋದು. ಇವತ್ತು ಗುಡಾನ್ ಫುಲ್ ಇಲ್ಲಾರ್ದೆ ಬಿಸ್ನೆಸ್ ಮಾಡಿ ಸೇಮ್ ಅಮೌಂಟ್ ಅನ್ನು ಬಿಸ್ನೆಸ್ ನಾ ಮಾಡ್ತಾ ಇದ್ದೀನಿ. ಸೊ ಸ್ಟಾಕ್ ಕಂಪ್ಲೀಟ್ಲಿ ಲಿಕ್ವಿಡ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಮೇಡಮ್, ಡೆಫಿನೆಟ್ ಆಗಿ. ಯಾಕಂದ್ರೆ ನನಗ ಸತ್ಯ ಸರ್ ಹೇಳ್ಕೊಟ್ಟಿದ್ದ ಅದೇ, ಯಾವತ್ತಿಂತನ ನೀ ಡೆಡ್ ಸ್ಟಾಕ್ ಇಟ್ಕೊಂಡ್ ಕುಂದಿರ್ತಿ ಅವತ್ತಿಂತನ ನಿಂದ ಇದನ್ನ ಆಗುತ್ತೆ ಅಂತ ಹೇಳಿ. ನಮ್ ತಲೆಯಲ್ಲಿ ಲಾಸ್ ಯಾಕೆ ಮಾಡಿಕೊಡ್ಬೇಕು ಅನ್ನೋದು ಒಂದ್ ತಲೆಯಾಗಿತ್ತು. ಅದನ್ನ ನಾನು ಮಾಡ್ಕೊಳ್ಳಿಲ್ಲ ಮೇಡಮ್. ಅದನ್ನ ಮಾಡಿಬಿಟ್ಟು ನಾನು ಇದು ಮಾಡಿದ್ದೀನಿ. ಅದು ಲಿಕ್ವಿಡ್ ಮಾಡ್ಕೊಂಡ್ಮೇಲೆ ನನ್ನ ಒಂದು ಸಕ್ಸಸ್ ಆಯ್ತು. ಇದನ್ನೆಲ್ಲ ನಮ್ಮ ಒಂದು ವ್ಯಾಲ್ಯೂ ಬೆಳಿಲಿಕ್ಕೆ ಅನುಕೂಲ ಆಯ್ತು ಮೇಡಮ್. ವೆರಿ ನೈಸ್. ಲಾಂಗ್ ಬ್ಯಾಕ್ ನೀವು ಒಂದ್ಸರಿ ಶೇರ್ ಮಾಡಿದ್ರಿ ಸರ್ ನನ್ನ ಜೊತೆ, ನಂಗೆ ನೆನಪಿದೆ. ಅಂದ್ರೆ ಒಂದು 15 ದಿನ ನೀವು ಬ್ರೇಕ್ ತಗೊಂಡಾಗ್ಲೂ ಕೂಡ ಕಂಪ್ಲೀಟ್ಲಿ ನಿಮ್ಮ ಎಂಪ್ಲಾಯೀಸ್ ನಿಮ್ಮ ಬಿಸ್ನೆಸ್ ನ ನೋಡ್ಕೊಂಡು ಆ ಲೆವೆಲ್ಗೆ ಆಟೋಮೇಶನ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರಿಗೆ ಇನ್ಸೆಂಟಿವ್ಸ್. ಸೊ ತುಂಬಾ ಜನ ಹೇಳ್ತಾರೆ ಏನೋ, ಲೈಕ್ ನಮ್ಮ ಇಂಡಸ್ಟ್ರಿನಲ್ಲಿ ತುಂಬಾ ಲೇಬರ್ ಕ್ಲಾಸ್ ಜನ ಕೆಲಸ ಮಾಡ್ತಾರೆ, ಅವರು ಎಜುಕೇಟೆಡ್ ಅಲ್ಲ, ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ. ಸೊ ನಾನ್ ನೋಡಿರಂಗೆ ನಿಮ್ಮ ಇಂಡಸ್ಟ್ರಿಲೂ ಅದೇ ತರ ಜನ ಇರೋರು, ಕರೆಕ್ಟ್ ಅಲ್ವಾ? ಸೊ ಅವ್ರಿಗೆ ಕಂಪ್ಲೀಟ್ಲಿ ಆಟೋಮೇಟ್ ಮಾಡಿ ಅವರೇ ಎಲ್ಲ ಜವಾಬ್ದಾರಿ ತಗೊಂಡು ನಡೆಸೋ ಲೆವೆಲ್ಗೆ ತಗೊಂಡು ಬಂದಿದ್ದೀರಾ. ಸೊ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರಿ? 1-2 ವಿಚಾರ ಹೇಳಿ ಸರ್ ಅದ್ರ ಬಗ್ಗೆ. ನನ್ನಲ್ಲಿ ಒಬ್ನು 7th ಓದಿದ್ದಾನೆ, ಮತ್ತೆ ಟೀ ಕಾಫಿ ತಗೊಂಡ್ಬರ್ತಾ ಇದ್ದ. ನನ್ನ ನಾಗೇಶ್ ಅಂತಂದೇಳಿ ಟೀ ಕಾಫಿ ತಗೊಂಡ್ಬರ್ತಾ ಇದ್ದ. ಅವನಿಗೆ ಕರ್ರನ್ ಹುಡುಗ ಇದ್ನಲ್ಲಿ ಬ್ಲ್ಯಾಕ್,
ನಾಗೇಶ್ ಅಂತ ಎಸ್ ಹೇಳಿ. ಎಸ್. ಅವನಿಗೆ ಚೆಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟೆ ಫಸ್ಟ್. ಓಕೆ ಓಕೆ. ಚೆಕಿಂಗ್ ಮಾಡ್ಕೊಂತ ಕುಂತು ಒಂದ್ ಬುಕ್ಕ ಕೊಟ್ಟೆ, ಯಾರ್ದು ಬರುತ್ತೆ ಬರಿ ಅಂತ ಹೇಳಿ ಬರ್ಯಾಕ್ ಚಾಲು ಮಾಡಿದ. ಆ ಹ್ಮ್ ನಂತರ ಇಲ್ಲ ಇನ್ನೊಂದ್ ಬುಕ್ಕ ಕೊಟ್ಟೆ, ಅವ ಏನೇನ್ ಐಟಮ್ ಕೊಟ್ಟ ಬರಿ ಅಂತ ಹೇಳಿ ಅದನ್ನು ಬರ್ದ. ಹ್ಮ್ ಆ ನಂತರ ತಿಂಗಳ ಎಷ್ಟು ನೀ ಬಂತು ಮಾಲು ಒಂದ್ ಎಲ್ಲಾರ್ದು ಬೇರೆ ಬೇರೆ ಮಾಡಂತ ಹೇಳಿ ಅದನ್ನು ಮಾಡಿದ. ಹ್ಮ್ ಅವ್ನು ಯಾಕೆ ಮಾಡಿದೆ ಅಂತಂದ್ರೆ, ನಾನು ಹೇಳು ರೀತಿ ಮೇಡಮ್, ನಾನು ಹ್ಮ್ ಒಬ್ಬರನ್ನ ಲೇಬರ್ನ ದುಡಿಸ್ಕೋಬೇಕಂತಂದ್ರೆ ಅವ್ನಿಗೆ ಹೇಳೋ ಹ್ಮ್ ರೀತಿ, ಇದ್ ಏನ್ ಹೇಳಿದೀನಿ, ನೀನ್ ಏನ್ ಬರ್ಕೊಂಡ್ ಬಂದಿ ಅಂತ ನಾನು ಅವತ್ ಹೇಳಿದ್ನಿ ಅಂದ್ರೆ ಅವ್ನ್ ಬರಿತಾ ಇದ್ದಿಲ್ಲ. ನೀ ಹೌದು. ಬರ್ದಿದ್ದೆಲ್ಲ ಕರೆಕ್ಟ್ ಆಗಿದೆ, ಈ ಹ್ಮ್ ರೀತಿ ಬರಿಬಾರ್ದಾಗಿತ್ತು, ಅಂಕಿ ಈ ರೀತಿ ಬರಿಬೇಕಾಗಿತ್ತು, ಈ ಹಾ ರೀತಿ ಹೆಸರು ಬರಿಬಾರ್ದಾಗಿತ್ತು, ಇಷ್ಟೊಂದು ಈ ನೀನು ಸ್ಪೆಲ್ಲಿಂಗ್ ಎಲ್ಲ ಬರೆದು ಕೊಟ್ಟಿದೆ, ಅದು ಹ್ಮ್ ಆ ರೀತಿ ಸ್ಪೆಲ್ಲಿಂಗ್ ನೋಡಿ ಬರಿ ಅಂತೇಳಿ. ಇವತ್ತು ಅವನು ಆ ಯಾವ್ದಾದ್ರು ಹೆಸರು ಹೇಳಿದ್ರೆ ಪಟ್ನ ಅವನೇ ಇಂಗ್ಲಿಷ್ ಅಲ್ಲಿ ಬರಿತಾ ಇದ್ದಾನೆ. ಏನೋ ಸ್ಪೆಲ್ಲಿಂಗ್ ಹೌದು. ಮಿಸ್ಟೇಕ್ ಆಗುತ್ತೆ, ಬಟ್ ಬರಿಬೇಕು ಅನ್ನೋದು ಒಂದ್ ಬಂತಲ್ಲ, ನಾವು ಹ್ಮ್ ತಪ್ಪಾಗಿದೆ, ನೀನು ತಪ್ಪು ಮಾಡ್ತೀಯ ಅಂತ ಏನ್ ಹೇಳಿದ್ದೆ ಅಂದ್ರೆ ಅವ್ನು ಬರಿತಾ ಇದ್ದಿಲ್ಲ. ಹ್ಮ್ ಅವನಿಗೆ ಅವ್ನ್ ಕಾನ್ಫಿಡೆನ್ಸ್ ತಗೊಂಡ್ಬರ್ಬೇಕಂದ್ರೆ ಅವನು ಇಷ್ಟೊಂದು ಮನಸ್ಸು ಕೊಟ್ಟು ಕಲಿಬೇಕನ್ನೋದು ನಾವು ಮಾಡ್ಕೊಂಡ್ರೆ ಯಾವ ಎಂಪ್ಲಾಯ್ನೂ ಇಲ್ಲ ಮೇಡಮ್. ಎಲ್ಲ ಖಂಡಿತ. ಎಂಪ್ಲಾಯ್ ಕಲ್ಕೊಂತಾರ, ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡ್ಬೇಕು. ನೀನ್ ಏನು ಬರಲ್ಲ, ನೀ ಏನು ಮಾಡಲ್ಲ ಅಂದ್ರೆ ಮಾಡಲ್ಲ. ಅವರಿಗೆ ನಿಮ್ಮಲ್ಲಿ ಏನ್ ಶಾರ್ಟ್ ಕಮಿಂಗ್ ಇದೆ ಅಂತ ತೋರ್ಸೋ ಬದಲು ಇದನ್ನ ಈ ತರ ಅಪ್ಗ್ರೇಡ್ ಮಾಡೋದು, ಅವ್ರನ್ನ ಅಪ್ರಿಶಿಯೇಟ್ ಮಾಡಿ ಹೊಗಳಿ ಅಪ್ಗ್ರೇಡ್ ಮಾಡೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ರ. ನನ್ ಕಡೆ ಇಬ್ರು 7th ಕಲ್ತೋರ ಫೇಲ್, ಟುಡೇ ಹ್ಮ್ ಎಲ್ಲ ಇಂಗ್ಲಿಷ್ ಅಲ್ಲಿ ಹೆಸರು ಬಿಡ್ತಾರೆ, ನನಕ್ಕಿಂತ ಚೆನ್ನಾಗಿ ಬರೀತಾರ. ಹ್ಮ್ ಹ್ಮ್ ನನ್ಕಿಂತ ಅವರು ನನಗೆ ಹೇಳ್ತಾರೆ, ಇವತ್ತಿನ ಡೇಟಿಂಗ್ಗೆ ಇಷ್ಟೇ ಸೀರೆ ಬಂದಿದೆ. ಇಷ್ಟೊಂದು ವಿಲ್ ಪವರ್ ಯಾಕೆ ಬಂತಂದ್ರೆ, ಯಾವತ್ತು ನಮ್ ಬಾಸ್ ಯಾವಾಗ ಏನ್ ಕೇಳ್ತಾರ ಅನ್ನೋದು ಒಂದು ಭಯ ಅವರಿಗೆ. ಮಣ್ಣಿ ಏನ್ ಸೀರೆ ಬಂತು ಅಂತ ಕೇಳ್ತೀನಲ್ಲ ಯಾವತ್ತಾದ್ರು, ಅದು ಹ್ಮ್ ಯಾವತ್ತಾರ ಕೇಳ್ತಾರ ಅಂತ ಹೇಳಿ ಡೈಲಿ ನೆಪ್ಪಿಟ್ಟಿರ್ತಾರ, ಈ ಸೀರೆ ಇವತ್ತು ಬಂದಿದೆ, ಈ ಸೀರೆ ಇವತ್ತೇ ಬಂದಿದೆ ಅಂತ ಹೇಳಿ. ಆ ಒಂದು ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟೆ. ಮತ್ತು ಅವರಿಗೆ ಜಾಸ್ತಿ ತಪ್ಪು ಮಾಡಿದ್ರು, ನೀ ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಹೇಳಿ ಮಾಡಿದ್ರೆ, ಹ್ಮ್ ಇವತ್ತು ಹ್ಮ್ ಒಂದು ತಿಂಗಳಲ್ಲಿ 2 ಮಿಸ್ಟೇಕ್ ಆಗ್ಬೋದು, 15 ಮಿಸ್ಟೇಕ್ ಇರ್ತಿತ್ತು, ಇವತ್ತು 2-3 ಮಿಸ್ಟೇಕ್ ಮಾಡ್ತಾರ. ಮನುಷ್ಯನ್ ಸ್ವಾಭಾವಿಕ. ನೆಪ್ಪಾರ್ಬಿಟ್ಟೆ, ಸರ್ ಟೀ ತರಕ್ ಹೋದೆ, ಯಾರೋ ಬಂದ್ರು, ಇದನ್ ರೀಸನ್ ಹೇಳ್ತಾರೆ. ಆ ಹ್ಮ್ ರೀಸನ್ ನಿಲ್ ಮಾಡ್ಬೇಕು ಇನ್ನೊಂದ್ 2 ತಿಂಗಳಲ್ಲಿ. ರೀಸನ್ ಇಲ್ಲಾರ್ದೆ ಆಫೀಸ್ ನಡಿಬೇಕು ಅನ್ನೋದು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅದೊಂದೇ ಕಾನ್ಫಿಡೆನ್ಸ್. ವೆರಿ ನೈಸ್ ಸರ್, ವೆರಿ ನೈಸ್. ಸರ್ ಬೇರೆ ಇದನ್ನ ಬಿಟ್ಟು ಲೈಕ್ ಎನಿಥಿಂಗ್ ಯು ವಾಂಟ್ ಟು ಶೇರ್ ಅಬೌಟ್ ನೀವು ಈ ಲೆವೆಲ್ಗೆ ಬರಲಿಕ್ಕೆ ಯಾರಿಗಾದ್ರೂ ನೀವು ಒಂದು ಕೃತಜ್ಞತೆ ತೋರಿಸ್ಬೇಕು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಇದೆ ಒಟ್ಟಾರೆ ಇದೆಲ್ಲನೂ ಸೇರಿಸಿ ಏನಾದರೂ ಎನಿ ಮೆಸೇಜ್ ಯು ವಾಂಟ್ ಟು ಗಿವ್ ಯು ಕ್ಯಾನ್ ಟೆಲ್. ಮತ್ತೆ ಯಾರಿಗಾದ್ರೂ ಕೃತಜ್ಞತೆ ತೋರಿಸ್ಬೇಕಂದ್ರೂ ನೀವು ಹೇಳ್ಬೋದು. ಮೇಡಮ್, ನಾನು ಫಸ್ಟ್ ಕೃತಜ್ಞತೆ ತೋರಿಸೋದು ನಮ್ಮ ತಂದೆಯವರಿಗೆ. ನಮ್ಮ ಹ್ಮ್ ತಂದೆಯವರು ಒಂದು ಮಾರ್ವಾಡಿ ಕಡೆ ಕೆಲಸ ಮಾಡ್ತಾ ಇದ್ರು. ಹ್ಮ್ ಅವ್ರು ಬಹಳ ನಿಯತ್ತಿಂದ ಕೆಲಸ ಮಾಡಿದ್ರು. 15 ವರ್ಷ ಹ್ಮ್ 20 ಹ್ಮ್ ವರ್ಷ ಅವ್ರ ಕೆಲಸ ಮಾಡಿದ್ರು. ಅದೇ ಒಂದು ಮಾರ್ವಾಡಿ ನನಗೆ ನಾನು ದುಡ್ಡು ನನ್ನ ಲೈಫಲ್ಲಿ ಅಂದ್ರೆ ಹ್ಮ್ ಡಿಫಾರ್ಮಸಿ ಕಂಪ್ಲೀಟ್ ಆದ್ಮೇಲೆ ಒಂದು 3 ಲಕ್ಷ ರೂಪಾಯಿ ನಾ ಸಾಲ ಕೇಳಿದೆ. ಅವರು ಕೊಡಕ್ ಆಗಲ್ಲ ಅಂದ್ರೆ, ಯಾಕಂದ್ರೆ ನಾನು ಲಂಚ ಕೊಡ್ಬೇಕಾಗಿತ್ತು. ಆ ಹ್ಮ್ ಟೈಮಲ್ಲಿ ಅವರು ಕೊಡ್ಲಿಲ್ಲ. ನೀನು ಹ್ಮ್ ಬೆಂಗಳೂರಿಗೆ ಬಾ ಅಂತ ಹೇಳಿ ನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಹ್ಮ್ ನನಗೆ ಎಷ್ಟು ಫ್ರೀಡಮ್ ಕೊಟ್ರಂತಂದ್ರೆ, ನಿಂದೇ ಆಫೀಸ್ ಇದು, ಲಾಸ್ ಆದ್ರೂ ನಿನ್ಗ ಆಗುತ್ತೆ, ಏನು ಪ್ರಾಫಿಟ್ ಹ್ಮ್ ಆದ್ರೂ ನಿನ್ಗೆ ಆಗುತ್ತೆ ಅಂತ ಹೇಳ್ಕೊಟ್ಬಿಟ್ಟು ಎಲ್ಲಾ ಹ್ಮ್ ವಿಚಾರಗಳಲ್ಲಿ ಎಲ್ಲಾ ಫೀಲ್ಡ್ ಅಲ್ಲಿ ನನಗೆ ಕೈ ಬಿಟ್ಬಿಟ್ರು ಮೇಡಮ್. ಲೈಫ್ ಅಲ್ಲಿ ಒಂದೇ ಫೀಲ್ಡ್ ಅಂತಲ್ಲ, ಇವತ್ತು ಚೆನ್ನೈಗೆ ಹೋದ್ರೆ ಫ್ಲೈಟ್ ಹೋದ್ರೆ ಕೇಳ್ತಾ ಇದ್ದಿಲ್ಲ. ಹ್ಮ್ ಫ್ಲೈಟ್ ಹೋದ್ರೆ ವರ್ಕ್ ಮಾಡ್ಬೇಕು, 6 ತಾಸು ವರ್ಕ್ ಮಾಡಿ ಮತ್ತೆ ರಿಟರ್ನ್ ಬರುವಂಗಿತ್ತಂದ್ರೆ ಫ್ಲೈಟ್ ಹೋಗ್ಬೇಕು. ಹ್ಮ್ ಇಲ್ಲ ಅಂದ್ರೆ ಆಯ್ತು ಬಸ್ಸಿಗೆ ಹೋಗು, ಆರಾಮ್ ಮಲಗು, 2 ತಾಸು ಕೆಲಸ ಮಾಡಿ ಬರುವಂಗಿತ್ತಂದ್ರೆ, ಅಂದ್ರೆ ವ್ಯಾಲ್ಯೂ ಎಷ್ಟು ಟೈಮ್ ಕೊಡ್ಬೇಕು, ಎಷ್ಟು ದುಡ್ಡು ಸ್ಪೆಂಡ್ ಮಾಡ್ತೀಯ ಅದಕ್ಕೆ ಅಷ್ಟಕ್ಕೆ ವ್ಯಾಲ್ಯೂ ಕೊಡ್ಬೇಕು ಅನ್ನೋದು ಒಂದು ಫಸ್ಟ್ ಕಲ್ಸಿದ್ ಮೇಡಮ್ ನಮ್ಮವರು ಗುರುಗಳಾಗಿ, ಶ್ರೀ ಕಿಸನ್ ಹ್ಮ್ ಸೋನಿ ಅಂತ ಹೇಳಿ. ಬಟ್ ಅವರು ಯಾವುದೇ ಒಂದು ಎಜುಕೇಶನ್ ಹೆಸರು ಯಾರ, ಇನ್ನೊಂದ್ಸರಿ ಹೇಳಿ ಸರ್. ಶ್ರೀ ಕಿಸನ್ ಸೋನಿ, ಶ್ರೀ ಕಿಶನ್ ಸೋನಿ, ಹೇಳಿ ಸರ್. ನಮ್ಮ ಗಾಡ್ ಫಾದರ್ ಸರ್ ಮೇಡಮ್. ವೆರಿ ನನಗೆ ನೈಸ್. ನನ್ನ ಲೈಫ್ ಅಲ್ಲಿ ಗಾಡ್ ಫಾದರ್ ಸಿಕ್ಕಿದ್ದು ಅವರು. ನೆಕ್ಸ್ಟ್ ಯಾಕಂದ್ರೆ ಅವ್ರು ನಮ್ಮ ತಂದೆಯವರು ಒಂದು ಈ ರೀತಿ ಅಂತಂದು ಮಾಡಿದ್ರು. ಹ್ಮ್ ನಾವೊಂದು ನಿಯತ್ಲಿಂದ ಅವ್ರ ಕಡೆಯಿಂದ 27 ವರ್ಷ ಕೆಲಸ ಮಾಡಿದ್ಮೇಲೆ ಹ್ಮ್ ನನಗೊಂದು ಬಹುಮಾನ ಕೊಟ್ರು ಮೇಡಮ್ ಅವರು. ನಾವು ಎಲ್ಲಾರು ಸೂರತ್ಗೆ ಶಿಫ್ಟ್ ಆಗ್ತಾ ಇದೀವಿ, ನೀ ಏನಾದ್ರೂ ಇಲ್ಲಿ ಮಾಡ್ತಾ ಇದ್ರೆ ಬಿಸ್ನೆಸ್ ಹೇಳು ಅಂತ ಹೇಳಿ, ನೋಡು ಇದು ಖಾಲಿ ಇದೆ ಅಂತ ಹೇಳಿ. ನಾನು ಖಾಲಿ ಇದೆ ಬಿಲ್ಡಿಂಗ್ ಅಂತ ಹೇಳಿ ನಮ್ಮ ಕಜಿನ್ ಬ್ರದರ್ ಬಂದ್ಮೇಲೆ ನಾನು ಹ್ಮ್ ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ಅಂತ ಹೇಳಿದ್ರೆ, ಹ್ಮ್ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಯಾವ್ದಾದ್ರು ಒಂದು ಸಕ್ಸಸ್ ಹಿಂದೆ ಒಬ್ಬ ಗುರು ಇರ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಗುರುಗಳಾಗಿ ನನ್ನ ಸೋನಿ ಫ್ಯಾಮಿಲಿ, ಅದೇ ರೀತಿ ನನ್ನ ಧರ್ಮ ಪತ್ನಿ ಮೇಡಮ್. ಹ್ಮ್ ಇಷ್ಟೊಂದು ನಾನು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಸಪೋರ್ಟ್ ಹ್ಮ್ ಮಾಡಿದಂತವ್ರು ಅಂತಂದ್ರೆ ನನ್ನ ಧರ್ಮ ಪತ್ನಿ ರಾಜಶ್ರೀ
ನನಗೆ. ಯಾಕಂದ್ರೆ ಯಾವುದೇ ಕೆಲಸ ನಾನು ಮನೆಯಲ್ಲಿಲ್ಲ, ಮನೆ ಮಕ್ಕಳನ್ನ ಸಾಲಿ ಎಜುಕೇಶನ್ ಮಕ್ಕಳೆಲ್ಲರನ್ನು ಮಾಡಿದ್ಲು ಅವಳು. ನನ್ನ ಧರ್ಮಪತ್ನಿ ನನಗೆ ಇಷ್ಟೊಂದು ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇಷ್ಟು ಮುಂದೆ ಬರ್ಲಿಕ್ಕೂ ಒಂದು ಚಾನ್ಸ್ ಇದೆ. ಯಾಕಂದ್ರೆ ನೀವು ಅಲ್ಲಿ ಹೋಗ್ಬೇಡ್ರಿ, ಏನ್ ಮಾಡ್ತಾ ಇದ್ದೀರಾ, ಅದನ್ನೇನ್ ಮಾಡ್ತೀರಿ, ಯಾವತ್ತೂ ಒಂದು ಕ್ವಶನ್ ಹಾಕ್ಲಿಲ್ಲ. ಯಾವ ರೀತಿನೂ ನೀವು ಕೆಲಸ ಮಾಡಿ, ಪರವಾಗಿಲ್ಲ ಮಾಡ್ರಿ, ನಾನು ನೋಡ್ಕೊಂತೀನಿ ಮನೆ. ಬಟ್ ಅವ್ರು ಜಾಬ್ ಹೋಗ್ತಾ ಇದ್ಲು, ಬಿಟ್ಲು. ಯಾಕಂದ್ರೆ ಮಕ್ಕಳು ನೋಡ್ಕೋಬೇಕು, ನೀವೊಬ್ರು ದುಡಿದ್ರೆ ಸಾಕು, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಲು. ಆ ಜಾಬ್ ಬಿಟ್ಬಿಟ್ಲು. ಆ ಒಂದ್ ತ್ಯಾಗ ಬೇಕಾಗಿತ್ತಲ್ಲ ಮೇಡಮ್, ಅದನ್ನ ನಾನು ಅದೇ ರೀತಿ ನನಗೆ ಸಪೋರ್ಟ್ ಮಾಡಿದ್ಲು. ನನಗೆ ಒಂದು ಮಗಳಿದ್ದಾಳೆ ಮೇಡಮ್, ವಿದ್ಯಾ ಅಂತೇಳಿ. ಇಸ್ ಕಂಪ್ಲೀಟ್ ಆರ್ಕಿಟೆಕ್ಟ್. ಒಬ್ಬನು ಮಗ ಇದ್ದಾನೆ, ವಿದ್ಯಾ ರೈಟ್? ವಿದ್ಯಾ, ಎಸ್. ಮಗಳ ಹೆಸರು ವಿದ್ಯಾ ಮೇಡಮ್. ಮಗ ಬಂದು ವಿಶಾಲ್ ಅಂತೇಳಿ. ವಿಶಾಲ್ VIT ಇಲ್ಲಿ ಚೆನ್ನೈಯಲ್ಲಿ ಬಿಟೆಕ್ ಮಾಡ್ತಾ ಇದ್ದಾನ. AI ಈಗ 4th ಸೆಮಿಸ್ಟರ್ ಕಂಪ್ಲೀಟ್ ಮಾಡಿದ. ವೆರಿ ಇಂಟೆಲಿಜೆಂಟ್. ಬಟ್ ನನಗೆ ಎಜುಕೇಶನ್ ಇಲ್ಲ ಅಂತ ಅಂದ್ರೆ, ಬಟ್ ಮಕ್ಕಳು ಓನ್ ಒಂದು ಅವ್ರ ತಾಯಿಯಿಂದ ಸಪೋರ್ಟ್ ತಗೊಂಡು ಆ ವಿದ್ಯೆಯನ್ನ ಅವ್ರ ತಾಯಿ ಹೆಂಗ ಕಲ್ತಿದ್ಲು, ಅವ್ರ ತಾಯಿದ ಅಳವಡಿಸ್ಕೊಂಡ್ಬಿಟ್ಟು ಶ್ರಮ ನಂದು, ತಾಯಿದು ವಿದ್ಯೆ ಅಂತ ಹೇಳಲಿಕ್ಕೆ ನಾಚಿಕೆ ಪಡಲ್ಲ ಮೇಡಮ್ ನಾನು. ವೆರಿ ನೈಸ್ ಸರ್, ವೆರಿ ನೈಸ್. ಸರ್ ನಿಮ್ ತಂದೆ ತಾಯಿ ಹೆಸರು ಹೇಳಿ ಇನ್ನೊಂದ್ಸರಿ. ನಮ್ ತಂದೆ ಹೆಸರು ಕಲ್ಲಪ್ಪ ಅಂತೇಳಿ. ಕಲ್ಲಪ್ಪ. ನಮ್ಮ ಕಲ್ಲಪ್ಪ. ತಾಯಿ ನಮ್ಮ ತಾಯಿ ಹೆಸರು ಬುಪುತ್ರವ್ವ. ಓಕೆ, ವೆರಿ ನೈಸ್. ಹೇಳ್ತಾರೆ. ಬಟ್ ಅವರು ಪೂರ್ವದಿಂದ ನೇಕಾರರು, ಮನೆಯಲ್ಲಿ ನೇಕಾರಿಕೆ ಮಾಡ್ಕೊಂತನ ಲೈಫ್ ಇದು ಮಾಡಿದ್ರು. ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಚಂದ್ರಕಾಂತ್ ಶೇಖಾ ಅಂತ ಹೇಳಿ. ಊರಲ್ಲಿ ಹೊಲ ಇದೆ. ನಮ್ಮ ಸಿಸ್ಟರ್ ಒಬ್ರು, ಅವರು ಅನ್ಎಜುಕೇಟೆಡ್. ಬಟ್ ಅವರು ಮದುವೆ ಮಾಡ್ಕೊಂಡಿದ್ದು ಒಬ್ರು ಪ್ರೊಫೆಸರ್ನ. ನಮ್ಮ ಅಷ್ಟೊಂದು ವ್ಯಾಲ್ಯೂ ಇತ್ತು ನಮ್ಮ ಇದಕ್ಕೆ. ಅವರು ಇವತ್ತು ಸೊಲ್ಲಾಪುರದಲ್ಲಿ ಇದ್ದಾರೆ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟೊಂದು. ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ತೋಟಪ್ಪ ಸರ್. ನಿಮ್ಮ ಅನುಭವ, ಎಕ್ಸ್ಪೀರಿಯನ್ಸ್ ತುಂಬಾ ದೊಡ್ಡದಿದೆ. 32 ವರ್ಷ ಕೆಲಸ, ಅದ್ರ ಮೇಲೆ 8.5 ವರ್ಷ ಬಿಸ್ನೆಸ್ ಮಾಡಿದಿರ. ಒಟ್ಟು 40 ವರ್ಷ ನೀವು ಒಂದು ಪ್ರೊಫೆಷನಲ್ಲಿ ಸರ್ವಿಸ್ ಕೊಟ್ಟಿದ್ದೀರಾ. 32 years, totally 32 years. 32 ಪ್ಲಸ್ 8 ವರ್ಷ ಬಿಸ್ನೆಸ್. 25 ಪ್ಲಸ್ ಇದು 7 years. 7 years. ವೆರಿ ನೈಸ್, ವೆರಿ ನೈಸ್ ಸರ್. ವೆರಿ ಹ್ಯಾಪಿ ಫಾರ್ ಯು ಸರ್. ತುಂಬಾ ಚೆನ್ನಾಗಿ ಬಂತು. 1 ನಿಮಿಷ ಜಸ್ಟ್